We are discussed in the previous class of the primary market players and instruments of the primary market. You are all well knows players ಯಾರ್ಯಾರಿದ್ದಾರೆ ಅಂತ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಜೊತೆಗೆ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟಲ್ಲಿ ಯಾವ್ಯಾವ ಥರ ಫೀಚರ್ಸ್ ಎಲ್ಲದೂ ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಲರ್ನ್ ಮಾಡಿದ್ದೀವಿ. ಆ್ಯಂಡ್ ನಾವು ಲೆಟಸ್ ಕಮ್ ಟು ದಟ್ ದ ಪ್ಲೇಯರ್ಸ್ ಆದ ನಂತರ ನಾವು ಕಾನ್ಸಂಟ್ರೇಟ್ ಮಾಡುವಂಥದ್ದು ಇಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟಲ್ಲಿ ಇನ್ಸ್ಟ್ರೂಮೆಂಟ್ಸ್ಗಳು ಯಾವ ರೀತಿಯಲ್ಲಿ ಇರ್ತವೆ, ಯಾವ ಹೆಸರಿಂದ ಅವುಗಳನ್ನು ಕರೆಯಲ್ಪಡ್ತವೆ, ಸೊ ಇವುಗಳಿಗೆ ಲೀಗಲ್ ಬೈಂಡಿಂಗ್ ಏನಿದೆ, ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಅಕಾರ್ಡಿಂಗ್ ಟು ದಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1872 ಪ್ರಕಾರವೇ ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಕೂಡ ಕಾನೂನುಬದ್ಧ ಆಗಿರುವಂಥ ಇನ್ಸ್ಟ್ರೂಮೆಂಟ್ಗಳನ್ನು ಪ್ರೈಮರಿ ಮಾರ್ಕೆಟಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಹಾಗೆಯೇ ಆಕ್ಟಿವೇಟ್ ಆಗ್ತಾ ಇರುವಂಥದ್ದು ಟ್ರಾನ್ಸಾಕ್ಟ್ ಆಗ್ತಾ ಇರುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಅಕಾರ್ಡಿಂಗ್ ಟು ಇನ್ಸ್ಟ್ರೂಮೆಂಟ್ ಆ್ಯಕ್ಟನ್ನು ಹೊಂದಿರುವಂಥವು. ಸೊ ಅಲ್ಲಿ ಲೀಗಲ್ ಸಪೋರ್ಟ್ ಇರುತ್ತೆ. ಹಾಗೆ ಅಂತಹ ಲೀಗಲ್ ಸಪೋರ್ಟ್ ಇರುವಂಥ ಸಮ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಗಳನ್ನು ನಾವಿಲ್ಲಿ ಕಲಿಬೇಕಾಗುತ್ತೆ. ಯಾವ್ಯಾವ ಇದ್ದಾವೆ, ಸೊ ಇನ್ಸ್ಟ್ರೂಮೆಂಟ್ಗಳು ಯಾವ್ಯಾವ ಇದ್ದಾವೆ, ಲೆಟ್ಸ್ ಕಮ್ ಟು ದಟ್ ಒನ್ ಬೈ ಒನ್. ಒಂದನೇದು ಪ್ರಾಮಿಸರಿ ನೋಟ್. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಒಂದ್ಸರಿ ಐ ವಿಲ್ ರಿಪೀಟ್ ದಟ್. ಪ್ರಾಮಿಸರಿ ನೋಟ್ಸ್ ಅಂದರೆ ಏನು? ಸೊ ಇಲ್ಲಿ ಪೇಯರ್ಸ್ ಮತ್ತು ಮೇಕರ್ಸ್ ಇಬ್ಬರು ಇರ್ತಾರೆ. ಸೊ ಇಲ್ಲಿ ಮೇಕರ್ಸ್ ಯಾರಿದ್ದಾರೆ, ಅವರು ಟು ಪ್ರಾಮಿಸಸ್ ಟು ಪೇ ಸರ್ಟನ್ ಸಮ್ ಆಫ್ ಮನಿ ಟು ದಿ ಓನರ್ ಆಫ್ ದಿ ಪ್ರಾಮಿಸರಿ ನೋಟ್. ನಾನು ಪ್ರಾಮಿಸರಿ ನೋಟನ್ನು ಇನ್ನೊಬ್ಬರಿಗೆ ಬರೆದುಕೊಡ್ತೀನಿ. ಸೊ ದುಡ್ಡಿನ ಬದಲಿಗೆ ನಾನೇನು ಮಾಡ್ತೀನಿ, ಈ ಪ್ರಾಮಿಸರಿ ನೋಟನ್ನು ಬರೆದುಕೊಡುವಂಥದ್ದು. ಹಾಗೆಯೇ ಇದರಲ್ಲಿ ಸರ್ಟನ್ ಕಂಡೀಷನ್ಸ್ ಅನ್ನುವಂಥದ್ದು ಏನಿಲ್ಲ, ನಾನು ಕಂಡೀಷನ್ ಹಾಕೋದಿಲ್ಲ. ಆದರೆ ಸರ್ಟನ್ ಸಮ್ ಆಫ್ ಮನಿ ಫಾರ್ ದಿ ಸರ್ಟನ್ ಪರ್ಸನ್ ಓನ್ಲಿ ಅಥವಾ ಆರ್ ಟು ದಿ ಬೇರರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ. ಅಂದರೆ ನಾನು ಪ್ರಾಮಿಸರಿ ನೋಟನ್ನು ಇಷ್ಟು ದಿನಗಳ ನಂತರ ದುಡ್ಡು ಕೊಡ್ತೀನಿ ಅಂತ ಏನು ಬರ್ಕೊಟ್ಟಿರ್ತೀನಿ, ಆ ಹಣವನ್ನು ನಾನು ಯಾವುದೇ ಕಂಡೀಷನ್ ಹಾಕುವಂಗಿಲ್ಲ. ಅನ್ಕಂಡೀಷನಲ್ ಆರ್ಡರಲ್ಲಿ ಕೊಡಬೇಕು. ಅವ್ರು ಬಂದರೆ ಅವ್ರಿಗೆ ಕೊಡಬೇಕು. ಯಾರು ಪ್ರಾಮಿಸರಿ ನೋಟನ್ನು ನಾನು ಯಾರಿಗೆ ಬರೆದು ಕೊಟ್ಟಿದ್ದೀನಿ ಅಲ್ಲ, ಅವರು ಹೋಲ್ಡರ್ ಆಫ್ ದಿ ಪ್ರಾಮಿಸರಿ ನೋಟ್ ಬಂದರೆ ನಾನು ಅವ್ರಿಗೆ ದುಡ್ಡು ಕೊಡಬೇಕು. ಅದು ಅವರಿಗೆ ದುಡ್ಡು ಒಂದು ಬರೋಕ್ಕಾಗಲ್ಲ ಅಂದರೆ ಸರ್ಟಿಫಿಕೇಟನ್ನು ಯಾರಿಗೆ, ಇನ್ಸ್ಟ್ರೂಮೆಂಟನ್ನು ಯಾರಿಗೆ ಕೊಟ್ಟು ಕಳಿಸಿರ್ತಾರೆ ಅವರಿಗೆ ನಾನು ಕೊಡಬೇಕು. ದಿ ಬೇರರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಪೇ ನಾವು ಕೊಡಬೇಕಾಗತ್ತೆ. ಇದನ್ನು ಪ್ರಾಮಿಸರಿ ನೋಟ್ ಅಂತ ಕರೀತಾರೆ. ಇದಕ್ಕೆ ಮಿನಿಮಮ್ 3 months, ಮ್ಯಾಕ್ಸಿಮಮ್ 6 months, ಬಿಕಾಸ್ ಇಟ್ ಇಸ್ ಅನ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ನಾವು ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಲೀಗಲ್ ಆಗಿ ನಾವು ಒಂದು ಇನ್ಸ್ಟ್ರೂಮೆಂಟು ಉಪಯೋಗಿಸ್ಬೋದು. ಎರಡನೇದೇನಪ್ಪ ಅಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್. ಡೆಪಾಸಿಟ್ ಮಾಡೋಕ್ಕೆ ನಮಗೆ ಒಂದು ರೆಸಿಪ್ಟ್ ಕೊಡಬೇಕಲ್ವಾ, ಆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟನ್ನು ನಾವಿಲ್ಲಿ ನೋಡ್ತೀವಿ. ಸೊ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನುವಂಥದ್ದು ಆಲ್ಮೋಸ್ಟ್ ಆಲ್ ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಥ್ರಿಫ್ಟ್ ಬ್ಯಾಂಕ್, ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ ಅಥವಾ ಥ್ರಿಫ್ಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ 3 ಇನ್ಸ್ಟಿಟ್ಯೂಷನ್ಸ್ಗಳು ಸೇರಿರ್ತವೆ. ಆ 3 ಇನ್ಸ್ಟಿಟ್ಯೂಷನ್ಗಳು ಯಾವ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್. ಒಂದು ಸೇವಿಂಗ್ಸ್ ಮತ್ತು ಲೋನ್ ಪ್ರೊವೈಡ್ ಇರುವಂಥದ್ದು ಅಸೋಸಿಯೇಷನ್, ಲೋನ್ ಕ್ರಿಯೇಷನ್ ಮಾಡುವಂಥ ಒಂದು ಅಸೋಸಿಯೇಷನ್. ಎರಡನೇದು ಮ್ಯೂಚುವಲ್ ಫಂಡ್ಸ್ ಅಥವಾ ಮ್ಯೂಚುವಲ್ ಸೇವಿಂಗ್ಸ್ ಬ್ಯಾಂಕ್ಗಳನ್ನ ಹೊಂದಿರುವಂಥದ್ದು ಮ್ಯೂಚುವಲ್ ಫಂಡ್ಸ್ ಇನ್ಸ್ಟಿಟ್ಯೂಷನ್ಗಳು ಅಂತ ಹೇಳ್ತೀವಿ. ಮೂರನೇದು ಆಲ್ಮೋಸ್ಟ್ ಆಲ್ ನಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂತಂದರೆ ಈ ಲೀಸ್, ಫೈನಾನ್ಸ್ ಈ ಥರ ಎಲ್ಲ ಮಾಡುವಂಥದ್ದು. ಇವೆಲ್ಲವೂ ಕೂಡ ಸರ್ಟಿಫಿಕೇಟ್ ಆಫ್ ಅದನ್ನು ಲೀಸ್, ಫೈನಾನ್ಸ್ ಮಾಡೋದಕ್ಕೆ ನಾವು ಕ್ರೆಡಿಟ್ ಕ್ರಿಯೇಷನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ಕ್ರೆಡಿಟ್ ಕ್ರಿಯೇಟ್ ಇನ್ಸ್ಟಿಟ್ಯೂಷನ್ಸ್, ಈ 3 ಇನ್ಸ್ಟಿಟ್ಯೂಷನ್ಸ್ಗಳು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸ್ತಾರೆ. ಸೊ ಹಾಗಾಗಿ ಯೂಸ್ ಮಾಡ್ತಾ ಇರುವಂಥ ಈ ಇನ್ಸ್ಟ್ರೂಮೆಂಟನ್ನು ನಾವು ಒನ್ ಆಫ್ ದಿ ಪ್ರೈಮರಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಆ್ಯಂಡ್ ಅನದರ್ ಒನ್ ಅಂತ ಹೇಳಿದರೆ ಬಾಂಡ್. ಸೊ ಲೆಟಸ್ ಬಾಂಡ್ ಅಂತ ಹೇಳಿದರೆ ಸರ್ಟಿಫಿಕೇಟ್ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಸಾಲ ಅಂತ ಹೇಳ್ತೀವಿ, ಸಾಲದ ಪತ್ರಗಳು ಅಂತ ಹೇಳ್ತೀವಿ. ಇದನ್ನು ಬಾಂಡ್ ಅಂತ ಹೇಳಿದರೆ ಡಿಬೆಂಚರ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಇರುತ್ತೆ, ಶಾರ್ಟ್ ಟರ್ಮ್ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕನ್ವೀನಿಯಂಟ್ ಮೆಜಾರಿಟಿ. ಸೊ ಲಾಂಗ್ ಟರ್ಮ್ ಯೂಸ್ ಮಾಡುವಂಥದ್ದೇ ಜಾಸ್ತಿ. ಬಟ್ ಇದರಲ್ಲಿ ಬಾಂಡಲ್ಲಿ ಫಿಕ್ಸೆಡ್ ರೇಟ್ ಆಫ್ ಇಂಟರೆಸ್ಟ್ ಇರುತ್ತೆ. ಫಿಕ್ಸೆಡ್ ಟರ್ಮ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಪರ್ಸೆಂಟೇಜ್, ಫಿಕ್ಸೆಡ್ ಟರ್ಮ್ ಅಂದರೆ ಫಿಕ್ಸೆಡ್ ಟೈಮ್, ಇಷ್ಟು ವರ್ಷಕ್ಕೆ ಕೊಡೋದು ಅಂತ ಇರುತ್ತೆ, ಇಷ್ಟು % ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಇರುತ್ತೆ. ಸೊ ಅವ್ರಿಗೆ
ಅಥವಾ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೊ 5 years ಬಾಂಡ್ಸನ್ನು 5 years ಡಿಬೆಂಚರ್ ಬಾಂಡ್ಸನ್ನು ಒಂದು ಎಕ್ಸ್ ಕಂಪನಿ ಇಶ್ಯೂ ಮಾಡುತ್ತೆ ಅಂತ ಹೇಳಿದರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ 6% ಕೊಡುತ್ತೆ. ಇಶ್ಯೂ ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ಪರ್ಸೆಂಟೇಜ್ ಫಿಕ್ಸ್ ಆಗಿರುತ್ತೆ. ಇಶ್ಯೂ ಮಾಡೋದಕ್ಕಿಂತ ಮುಂಚಿತವಾಗಿ 5 years ಡ್ಯೂರೇಷನ್ ಅಥವಾ ಟರ್ಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಸೊ ಈ ಟರ್ಮು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಎರಡೂ ಫಿಕ್ಸ್ ಇರೋದ್ರಿಂದ ಈ ಬಾಂಡ್ಗಳಲ್ಲಿ ನೋಡಬೇಕಾದಂಥ ಒಂದು ನೇಚರ್ ಅಂತ ಹೇಳಿದ್ರೆ ಕಾಮನ್, ಸೊ ರೆಕಗ್ನೈಸ್ ಮಾಡುವಂಥದ್ದು ಅಂದರೆ ಇವೆರಡೂ ಕೂಡ ಕಾಮನ್ ಆಗಿ ಮೊದಲಿಗೆ ಪ್ರಿಯೋರ್ ಟು ಇಶ್ಯೂ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಇಂಥದ್ದನ್ನು ಬಾಂಡ್ಸ್ ಅಂತ ಕರಿತೀವಿ. ಇವು ಎಸ್ಪೆಷಲಿ ಈ ಒಂದು ಈ ಡಿಬೆಂಚರ್ಸ್ಗೆ ಸಾಲ ಪತ್ರಗಳಿಗೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ಆ್ಯಂಡ್ ನಾವು ಲೆಟಸ್ ಕಂಪನಿ ಕಾಮನ್ ಶೇರ್ಸ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತೀವಿ. ಕಾಮನ್ ಶೇರ್ಸ್ ಅಂತ ಹೇಳಿದ್ರೆ ಏನು? ಕಾಮನ್ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ ಹಕ್ಕಿನ ಶೇರುಗಳು ಅಂತ ಹೇಳ್ತೀವಿ. ಹಾಗೆ ಹಕ್ಕಿನ ಶೇರುಗಳು ಅಂತ ಹೇಳಿದ್ರೆ ಯಾವ ಓನರ್ಸ್ ಆಫ್ ದಿ ಬಿಸ್ನೆಸ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಷ್ಟು ಅವರಿಗೆ ಶೇರ್ ಅಲಾಟ್ ಆಗಿರುತ್ತೆ. ಅಷ್ಟು ಶೇರ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ಅವರದ್ದು ಪಾರ್ಟ್ ಆಫ್ ದಿ ಕ್ಯಾಪಿಟಲ್ ಇವರದ್ದು ಇದೆ. ಯಾರ್ಯಾರು ಕಾಮನ್ ಶೇರ್ ಹೋಲ್ಡರ್ ಇದ್ದಾರೆ ಅವ್ರದ್ದು ಕೂಡ ಪಾರ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲಲ್ಲಿ ಇದೆ. ಸೊ ದೇ ಆರ್ ಆಲ್ಸೋ ಒನ್ ಆಫ್ ದಿ ರೆಪ್ರೆಸೆಂಟಿಂಗ್ ದ ಓನರ್ಶಿಪ್. ಅವರು ಓನರ್ ಆಗಲಿಕ್ಕೆ ಅವಕಾಶ ಇದೆ. ಅವರು ಕೂಡ ಬೋರ್ಡ್ ಆಫ್ ಮೀಟಿಂಗ್ಸನ್ನು ರಚಿಸಬೇಕಾದ್ರೆ ಆ ಕಂಪನಿಯ ಬೋರ್ಡ್ ಆಫ್ ಮೀಟಿಂಗ್ ರಚಿಸಬೇಕಾದ್ರೆ ಯಾರು ಮೆಂಬರ್ಸನ್ನು ಎಲೆಕ್ಟ್ ಮಾಡಬೇಕು ಅನ್ನುವಂಥ ರೈಟ್ಸನ್ನು ಇವ್ರಿಗೂ ಕೂಡ ಕೊಟ್ಟಿರ್ತಾರೆ. ಅದನ್ನು ಕಾಲ್ಡ್ ಆಸ್ ಅ ವೋಟಿಂಗ್ ರೈಟ್ಸ್ ಅಂತ ಹೇಳ್ತಾರೆ. ಈ ಕಾಮನ್ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಕಾಮನ್ ಶೇರ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟಲ್ಲಿ ಇದನ್ನು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂದರೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟೇ ಇದ್ದಾವೆ. ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಎಲ್ಲವೂ ಕೂಡ ಯೂಸಬಲ್, ಎಲ್ಲವೂ ಕೂಡ ಟ್ರಾನ್ಸಾಕ್ಟ್ ಆಗ್ತಾ ಇರುವಂಥದ್ದು, ಎಲ್ಲವೂ ಕೂಡ ಪಾಪ್ಯುಲರೈಸ್ ಇರುವಂಥದ್ದು, ಎಲ್ಲವೂ ಕೂಡ ತುಂಬಾ ನಂಬಿಕೆಯಿಂದ ಈ ಬಿಸ್ನೆಸ್ಗಳು ನಡೀತಾ ಇರುತ್ತೆ. ಬಿಕಾಸ್ ಲೀಗಲ್ ಬೈಂಡಿಂಗ್ ಇದೆ ಅಂತ ಹೇಳಿ. ಸೊ ಈ ಈಕ್ವಿಟಿ ಶೇರ್ಸ್ಗೆ ಕೊಟ್ಟಿರುವಂಥದ್ದು ಅದೊಂದು ರೈಟ್ಸನ್ನು ಕೊಟ್ಟಿದ್ದಾರೆ. ಅಪಾರ್ಚುನಿಟಿ ಟು ವೋಟ್ ದ ವೋಟ್ ಫಾರ್ ಎಲೆಕ್ಟಿಂಗ್ ದ ಬೋರ್ಡ್ ಮೆಂಬರ್ಸ್. ಬೋರ್ಡ್ ಫಾರ್ಮೇಷನ್ ಆಗಬೇಕಾದ್ರೆ ಮೆಂಬರ್ಸನ್ನು ನಾವು ಮಾಡಬೇಕು ಅಂದರೆ ಮೆಂಬರ್ಸನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಎಲೆಕ್ಷನ್ ಮೂಲಕ ಮೆಂಬರ್ಸನ್ನು ಎಲೆಕ್ಟ್ ಮಾಡ್ತಾರೆ. ಸೊ ಸೆಲೆಕ್ಟ್ ಮಾಡ್ತಾರೆ. ಎಲೆಕ್ಟ್ ಮಾಡಬೇಕಾದ್ರೆ ಇವ್ರಿಗೂ ಕೂಡ ರೈಟ್ಸ್ ಇರುತ್ತೆ. ಇದನ್ನು ಕಾಮನ್ ಶೇರ್ ಅಂತ ಹೇಳ್ತೀವಿ. ಈ ಕಾಮನ್ ಶೇರ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಒನ್ ಅಂತ ಹೇಳಿದ್ರೆ ಪ್ರಿಫರ್ಡ್ ಸ್ಟಾಕ್. ಪ್ರಿಫರ್ಡ್ ಸ್ಟಾಕ್ ಅಂತ ಹೇಳಿದರೆ ನಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿದೆ. ಇಲ್ಲಿ ಪ್ರಿಫರ್ಡ್ ಅಂತ ಹೇಳಿದರೆ ಇದು ಕೂಡ ಇಟ್ ರೆಪ್ರೆಸೆಂಟ್ ದ ಓನರ್ಶಿಪ್ ಆಫ್ ದಿ ಕಂಪನಿ. ಕಂಪನಿಯಲ್ಲಿ ಓನರ್ಶಿಪ್ಪನ್ನು ಹೊಂದಿರ್ತಾರೆ, ಬಟ್ ದೇ ಕೆನ್ ನಾಟ್ ಹ್ಯಾವ್ ದ ವೋಟಿಂಗ್ ರೈಟ್ಸ್. ಇಲ್ಲಿ ವೋಟಿಂಗ್ ರೈಟ್ಸ್ ಇರಲ್ಲ, ಇವರಿಗಿರೋ ಹಾಗೆ ವೋಟಿಂಗ್ ರೈಟ್ಸ್ ಇರಲ್ಲ. ಇವರು ಕೂಡ ಓನರ್ಶಿಪ್ಪನ್ನು ಎಂಜಾಯ್ ಮಾಡ್ತಾರೆ. ಬೋತ್ ಆರ್ ಎಂಟರ್ಟೈನ್ ದ ವೋಟಿಂಗ್ ರೈಟ್ಸ್, ಬೋತ್ ಆರ್ ಎಂಟರ್ಟೈನ್ ದ ಓನರ್ಶಿಪ್ ರೈಟ್ಸ್. ಓನರ್ಶಿಪ್ ರೈಟ್ಸನ್ನು ಇಬ್ಬರು ಎಂಜಾಯ್ ಮಾಡ್ತಾರೆ, ಬಟ್ ಇವರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಇವರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಸೊ ಇಲ್ಲಿ ನಾವು ಇವನ್ನ ಏನು ತೊಗೊಳ್ತೀವಿ ಅಂತ ಹೇಳಿದ್ರೆ ಏನೇ ಆದರೂ ಕೂಡ ಕೊಡಬೇಕಾದ್ರೆ ಪ್ರಿಫರ್ಡ್ ಸ್ಟಾಕಿಗೆ ಫಸ್ಟ್ ನಾವು ರಿಟರ್ನ್ ಕೊಡಬೇಕಾದ್ರೆ ಇವರಿಗೆ ಜಾಸ್ತಿ ಪ್ರಿಫರ್ಡನ್ನು ಮಾಡ್ತೀವಿ. ಫಸ್ಟ್ ಇವರಿಗೆ ಕೊಟ್ಟು ಆನಂತರ ಇವರಿಗೆ ಕೊಡ್ತೀವಿ. ಪ್ರಿಫರ್ಡ್ ಸ್ಟಾಕ್ ಅಂತ ಹೇಳಿದ್ರೆ ಲಾಭ ಬಂದಿರೋದ್ರಲ್ಲಿ ಹಂಚ್ಕೋಬೇಕಾದ್ರೂ ಕೂಡ ಫಸ್ಟ್ ಇವರಿಗೆ ಏನಾದರೂ ಇಂಟ್ರೆಸ್ಟ್ ಕೊಡೋದಿದ್ರೆ ಕೊಡ್ತೀವಿ, ಇವರಿಗೆ ಇಂಟ್ರೆಸ್ಟ್ ಕೊಡೋದಿದ್ರೆ ಕೊಡ್ತೀವಿ. ಜೊತೆಗೆ ಇವರಿಗೆ ಕೊಡೋದಕ್ಕಿಂತ ಮುಂಚೆ ಇವರಿಗೆ ಕೊಡ್ತೀವಿ, ಲಾಭಾಂಶವನ್ನು ಇವರಿಗೆ ಶೇರ್ ಮಾಡ್ತೀವಿ. ಅದಾದ ನಂತರ ಉಳಿದಿದ್ದೆಲ್ಲ ಇವ್ರಿಗೆ ಶೇರ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಏನು ಅಂದರೆ ಇವರಿಗೂ ಕಾಮನ್ ಆಗಿರೋದೇನಲ್ಲ, ಇವರಿಗಿಂತ ಜಾಸ್ತಿ ಪ್ರಿಫರೆನ್ಸ್ ಇವರಿಗೆ ಕೊಡ್ತೀವಿ. ಈ ಇನ್ಸ್ಟ್ರೂಮೆಂಟ್ ಹೋಲ್ಡರ್ ಯಾರಿದ್ದಾರೆ ಅವರಿಗೆ ಕೊಡ್ತೀವಿ. ಸೊ ಈ ಇನ್ಸ್ಟ್ರೂಮೆಂಟ್ ಅನ್ನೋದು ಇದಕ್ಕಿಂತ ಜಾಸ್ತಿ ಪ್ರಿಫರೆನ್ಸನ್ನು ಆಗಿದೆ, ಅದೇ ಹೆಸರಿಂದಾನೇ ಅವರು ಪ್ರಿಫರೆನ್ಷಿಯಲ್ ಸ್ಟಾಕ್ ಅಂತಲೇ ರೆಕಾಗ್ನೈಸ್ ಮಾಡ್ತೀವಿ. ಸೊ ದೀಸ್ 5 ಆರ್ ದ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಹಾಗೆಯೇ ಏನು ಪ್ರೊಸೀಜರ್ ಇದೆ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ಏನಪ್ಪ ಪ್ರೊಸೀಜರ್ ಇದೆ? ಸೊ ಪ್ರೊಸೀಜರನ್ನು 4 ಸ್ಟೆಪ್ಗಳಲ್ಲಿ ಮಾಡ್ತೀವಿ. ಇಂಪಾರ್ಟೆಂಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. 4 steps are there to issue the equity shares. Which are those 4 steps? Let us come to the first one. So ಇಲ್ಲಿ issue of prospectus. ಆ ಕಂಪನಿಯ ಬಗ್ಗೆ, ಕಂಪನಿಯ ಇಂಟರ್ನಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ, ಕಂಪನಿಯ A to Z ಮಾಹಿತಿಯನ್ನು ಹೊಂದಿರುವಂಥದ್ದು ಪ್ರಾಸ್ಪೆಕ್ಟಸ್. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಗೆ ಬರಬೇಕಾದ್ರೆ ಕಾಲೇಜ್ ಪ್ರಾಸ್ಪೆಕ್ಟಸ್ ತೊಗೊಂಡಿರ್ತಿರ್ತಾನೆ ಅಪ್ಲಿಕೇಶನ್ ಜೊತೆ.
ಅಂದರೆ ಕಾಲೇಜಿನ ಎಲ್ಲ ಮಾಹಿತಿ, ಎಷ್ಟು ಲೆವೆಲ್ಗೆ ಇದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ಕಾಲೇಜು, ಎಷ್ಟು ಸ್ಟೂಡೆಂಟ್ಸು ಏನೇನು ಫೆಸಿಲಿಟೀಸ್ ಕೊಡ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ನೋಡೋದು, ಫೆಸಿಲಿಟೀಸ್ ಹೇಗೆ ಕೊಡ್ತಾರೆ, ಟೀಚಿಂಗ್ ಹೇಗಿದೆ, ಮ್ಯಾನೇಜ್ಮೆಂಟ್ ಹೇಗಿದೆ, ಎಲ್ಲದನ್ನು ನೋಡ್ತಾರೆ, ಕ್ಯಾಂಪಸ್ ಹೇಗಿದೆ ಎಲ್ಲ ನೋಡ್ತಾರೆ. ಇದು ಎಲ್ಲದೂ ಕೂಡ ನಿಮಗೆ ಪ್ರಾಸ್ಪೆಕ್ಟಸಲ್ಲಿ ಹೈಲೈಟ್ ಮಾಡಿ ಕೊಟ್ಟಿರ್ತಾರೆ. ಬೋರ್ಡ್ ಈ ಥರ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿರ್ತಾರೆ. ಸೊ ಇವೆಲ್ಲ ವಿವರಣೆಗಳು ಕೂಡ ಕಂಪನಿಯ ಬಗ್ಗೆ ಪ್ರಾಸ್ಪೆಕ್ಟಸಲ್ಲಿ ಮುದ್ರಿತ ಆಗಿರುತ್ತೆ. ಪ್ರಾಸ್ಪೆಕ್ಟಸಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಆ ಎಲ್ಲ ಪ್ರಿಂಟಿಂಗ್ ಇನ್ಫಾರ್ಮೇಷನನ್ನು ನಾವು ಈ ಪ್ರಾಸ್ಪೆಕ್ಟಸಲ್ಲಿ ನೋಡ್ಬೋದು. ಹಾಗೆ ಫಸ್ಟ್ ಸ್ಟೆಪ್ಪಲ್ಲಿ ಕಂಪನಿಯ ಬಗ್ಗೆ ಮಾಹಿತಿಯನ್ನು, ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಹೊಂದಿರುವಂಥ ಕಿರುಹೊತ್ತಿಗೆ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾರೆ. ಅದು ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೀವಿ. ಕಂಪನಿಯವರು ಇಶ್ಯೂ ಮಾಡ್ತಾರೆ. ಎರಡನೇದೇನಪ್ಪ ಅಂದರೆ ಟು ರಿಸೀವ್ ದ ಅಪ್ಲಿಕೇಶನ್. ಯಾವಾಗ ಪ್ರಾಸ್ಪೆಕ್ಟಸನ್ನು ತಗೊಂಡು ಜನ ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾರೆ, ದೇ ಆರ್ ಇಂಟರೆಸ್ಟೆಡ್ ಟು ಇನ್ವೆಸ್ಟ್ ದೇರ್ ಇನ್ವೆಸ್ಟ್ಮೆಂಟ್. ಯಾಕೆ ಏನು ಪ್ರಾಸ್ಪೆಕ್ಟಸಿಂದ ಗೊತ್ತಾಗುತ್ತೆ ಅವರ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ. ಯಾವ ಪ್ರೊಸೀಡಿಂಗ್ 3 years ನಿರಂತರವಾಗಿ 3 ವರ್ಷ ಗಳಿಸಿದ ಲಾಭವನ್ನು ತೋರಿಸಿರ್ತಾರೆ ಪರ್ಸೆಂಟೇಜ್ಗಳಲ್ಲಿ. ಆ ಲಾಭ ಎಷ್ಟರ ಮಟ್ಟಿಗೆ ಹೆಚ್ಚಿಗೆ ಆಗ್ತಾ ಇದೆ, ಸೊ ಎಷ್ಟು ಪರ್ಸೆಂಟೇಜ್ ಹೈಕ್ ಆಗ್ತಿದೆ ಅನ್ನೋದನ್ನು ನೋಡಿ ಗುಡ್ ಟ್ರ್ಯಾಕ್ ಇತ್ತು ಗಳಿಸೋದ್ರಲ್ಲಿ. ಪ್ರತಿ ವರ್ಷವೂ ಅಪ್ವರ್ಡ್ ಆಗ್ತಾ ಇದೆ, ಲಾಭ ಗಳಿಸಿಕೆಯಲ್ಲಿ ಎತ್ತರಕ್ಕೆ ಬೆಳೀತಾ ಇದೆ ಅಂತ ಅವರಿಗೆ ಅನಿಸಿದಾಗ ದೇ ಆರ್ ಇಂಟರೆಸ್ಟೆಡ್ ಟು ಇನ್ವೆಸ್ಟ್ ದೇರ್ ಓನ್ ಫಂಡ್ ಇನ್ ದ ಕಂಪನೀಸ್ ಈಕ್ವಿಟಿ ಶೇರ್ಸ್. ಆಗ ಅವ್ರೇನು ಮಾಡ್ತಾರೆ, ಅಪ್ಲಿಕೇಶನ್ಸ್ ತಗೊಳ್ಳಿಕ್ಕೆ ಬರ್ತಾರೆ. ಸೊ ಹಾಗೆ ಇವರು ಅಪ್ಲಿಕೇಶನ್ಸ್ ಕೊಟ್ಟಿರ್ತಾರೆ, ದೇ ಕ್ಯಾನ್ ರಿಸೀವ್ ದ ಅಪ್ಲಿಕೇಶನ್ಸ್. ಈ ಪ್ರಾಸ್ಪೆಕ್ಟಸ್ ಜೊತೆಗೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಬರ್ತಾರೆ, ಅಪ್ಲಿಕೇಶನ್ಸ್ ಕೊಟ್ಟು ದುಡ್ಡನ್ನು ಕೂಡ ಇಲ್ಲಿ ಎಷ್ಟು ಶೇರ್ಸ್ ಬೇಕು, ನಂಬರ್ ಆಫ್ ಶೇರ್ಸನ್ನು ಮೆನ್ಷನ್ ಮಾಡಿ ಎಷ್ಟು ಅಮೌಂಟನ್ನು ಇವರು ಕೊಡಲಿಕ್ಕೆ ಬರ್ತಾರೆ. ಸೊ ಹಾಗೆ ಅವ್ರು ಏನು ಮಾಡ್ತಾರೆ, ಅಷ್ಟು ಅಪ್ಲಿಕೇಶನ್ಸ್ ರಿಸೀವ್ ಆಗಿದೆ, ಮಿನಿಮಮ್ ಅಮೌಂಟನ್ನು ಪೇ ಮಾಡಿರ್ತಾರೆ. ಸೊ ಅಥವಾ ಕೆಲವರೆಲ್ಲ ಎಷ್ಟು ಅಮೌಂಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ಅವರ ಒಂದು ಇನ್ವೆಸ್ಟ್ಮೆಂಟನ್ನು ಕಳಿಸಿರ್ತಾರೆ. ನಂಬರ್ ಆಫ್ ಶೇರ್ಸ್ ಎಷ್ಟಾದರೂ ಅಲಾಟ್ ಆಗಲಿ ಅನ್ನುವಂಥದ್ದು. ಸೊ ಹಾಗೆ ಅಮೌಂಟು ರಿಸೀವ್ ಆದಾಗ ಸೊ ಅದನ್ನು ರಿಸೀವ್ ಅಪ್ಲಿಕೇಶನ್, ಫಸ್ಟ್ ಅಪ್ಲಿಕೇಶನನ್ನು ರಿಸೀವ್ ಮಾಡ್ಕೊಳ್ತಾರೆ. ಅದು ಎರಡನೇ ಸ್ಟೆಪ್ಪು. ಥರ್ಡ್ ಸ್ಟೆಪ್ಪಲ್ಲಿ ರಿಸೀವ್ ಆಗಿರೋಂಥ ಎಲ್ಲ ಅಪ್ಲಿಕೇಶನ್ಸ್ಗಳಿಗೆ ಶೇರ್ಸ್ಗಳನ್ನು ಅಲಾಟ್ ಮಾಡ್ತಾರೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಅಲಾಟ್ಮೆಂಟ್ ಆಫ್ ದಿ ಶೇರ್ಸ್ ಅಂತ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಅಲಾಟ್ಮೆಂಟ್ ಆಫ್ ದಿ ಶೇರ್ಸನ್ನು ನಾವಿಲ್ಲಿ ನೋಡ್ತೀವಿ. ಯಾರ್ಯಾರಿಗೆ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ರಿಕ್ವೈರ್ಮೆಂಟ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಸೊ ಇಲ್ಲಿ ಶೇರ್ಸ್ಗಳನ್ನು ಅಲಾಟ್ ಮಾಡುವಂಥದ್ದು. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಅಲಾಟ್ಮೆಂಟ್ ಸ್ಟೆಪ್ ದೇ ಕ್ಯಾನ್ ಮೇಕ್ ದ ಕಾಲ್ಸ್. ಯಾಕೆಂದರೆ ಅಮೌಂಟ್ ಪೇ ಮಾಡಬೇಕಲ್ವಾ. ಸೊ ಅದರಲ್ಲಿ ಅಲಾಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಜೊತೆ ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾರೆ. ಇನ್ನು ಶಾರ್ಟೇಜ್ ಆಯಿತು, ಕಡಿಮೆ ಆಯಿತು ಅಂದರೆ ಕಾಲ್ಸನ್ನು ಮಾಡಬೇಕಾಗುತ್ತೆ. ದೇ ಕ್ಯಾನ್ ಮೇಕ್ ದ ಕಾಲ್ಸ್. ಕಾಲ್ಸ್ ಎಷ್ಟಿರುತ್ತೆ, ಫಸ್ಟ್ ಕಾಲ್ಸ್ ಇರುತ್ತೆ, ಸೆಕೆಂಡ್ ಕಾಲ್ ಇರುತ್ತೆ, ಥರ್ಡ್ ಕಾಲ್ ಇರುತ್ತೆ ಆ್ಯಂಡ್ ಫೈನಲ್ ಕಾಲ್ ಇರುತ್ತೆ. ಸೊ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಆ್ಯಂಡ್ ಫೈನಲ್ ಕಾಲ್ ಇನ್ಸ್ಟಾಲ್ಮೆಂಟ್ ವೈಸಲ್ಲಿ ಪೇ ಮಾಡಲಿಕ್ಕೆ ಇನ್ವೆಸ್ಟರ್ ಕಡೆಯಿಂದ ಅವಕಾಶ ಇರುತ್ತೆ. ಫಸ್ಟ್ ಕಾಲಲ್ಲಿ ಲಮ್ಸಮ್ ಅಮೌಂಟ್ ಪೇ ಮಾಡ್ತಾರೆ, ಸೆಕೆಂಡ್ ಕಾಲಲ್ಲಿ ರಿಮೈನಿಂಗ್ ಲಮ್ಸಮ್, ಥರ್ಡ್ ಕಾಲಲ್ಲಿ ಮಾಡ್ತಾರೆ ಆ್ಯಂಡ್ ಫೈನಲ್ ಕಾಲಲ್ಲಿ ಕ್ಲಿಯರ್ ಆಗಿಬಿಡ್ಬೇಕು ಅಮೌಂಟ್ ಎಲ್ಲ. ಸೊ ಕೆಲವರೆಲ್ಲ ಫಸ್ಟ್ ಕಾಲ್ಗೆ ಮುಗಿಸ್ಬಿಡ್ತಾರೆ, ಕೆಲವರೆಲ್ಲ ಇಲ್ಲೇ ಕೊಟ್ಬಿಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಇನ್ವೆಸ್ಟರ್ಸ್ ಕನ್ವೀನಿಯಂಟ್. ಸೊ ಹಾಗೆ ಈ 4 ಸ್ಟೆಪ್ಪಲ್ಲಿ ಇಶ್ಯೂಯಿಂಗ್ ಆಫ್ ಶೇರ್ಸ್ ಮಾಡುವಂಥ ಪ್ರೊಸೀಜರ್ಸನ್ನು, ಸ್ಟೆಪ್ಸ್ಗಳನ್ನು ನಾವು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್ ಅಂತ ಹೇಳಿದ್ರೆ ಶೇರ್ಸ್ಗಳನ್ನು ಯಾವ ಮೋಡ್ಗಳಲ್ಲಿ ಬಿಡುಗಡೆ ಮಾಡ್ತಾರೆ, ಶೇರ್ಸನ್ನು ಯಾವ್ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಅನ್ನೋಕ್ಕೆ ಮೋಡ್ ಆಫ್ ಇಶ್ಯೂಯಿಂಗ್ ಶೇರ್ಸ್ ಅಂತ ಕರಿತೀವಿ, ಅಥವಾ ಮೋಡ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಇಲ್ಲಿ 3 ರೀತಿಯಾದಂಥ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಒಂದೇದು ಇಶ್ಯೂ ಶೇರ್ಸ್ ಫಾರ್ ಕ್ಯಾಶ್. 10 ರೂಪಾಯಿ ಮುಖಬೆಲೆ ಇರುವಂಥ ಶೇರ್ ಇದೆ, ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ ಅಂದರೆ 10 ರೂಪಾಯಿಗೆ ಶೇರ್ಸನ್ನು ಪಬ್ಲಿಕ್ಸಿಗೆ ಕೊಡುವಂಥದ್ದು, ಅದನ್ನು ಫಾರ್ ಕ್ಯಾಶ್ಗೆ ಕೊಡುವಂಥದ್ದು. ಅದನ್ನು ಅಟ್ ಪಾರ್ ಅಂತ ಕರೀತಾರೆ. 10 ರೂಪಾಯಿಗೆ 10 ರೂಪಾಯಿಗೆ ತಗೊಂಡಿದ್ದಾರೆ, ಇದು ಅಟ್ ಪಾರ್ ಅನ್ನುವಂಥದ್ದು ಅಥವಾ ಕ್ಯಾಶ್ ಫಾರ್ ಕ್ಯಾಶ್ ಅಂತ ಹೇಳಿ. ಎರಡನೇದು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ಕಂಪನಿಯ ಪ್ರಖ್ಯಾತಿ ಜಾಸ್ತಿ ಇದ್ದಾಗ ಏನು ಮಾಡುತ್ತೆ, ಶೇರ್ಸ್ಗಳನ್ನು ಕೊಂಡುಕೊಳ್ಳುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಇನ್ವೆಸ್ಟರ್ಸ್ ಸಂಖ್ಯೆ ಬಹಳ ಇರುತ್ತೆ. ಅಂಥ ಕಂಪನಿ ತುಂಬ ಪಾಪ್ಯುಲರೈಸ್ ಆಗಿರುತ್ತೆ.
ಕೆಲವೊಂದು ಸಲ ಕಂಪನಿಯ ಸೊ ಗುಡ್ವಿಲ್ ಕಡಿಮೆ ಆಗಿದ್ದಾಗ ಅಲ್ಪ ಸ್ವಲ್ಪ ಗುಡ್ವಿಲ್ ಕಡಿಮೆ ಆದರೂ ಕೂಡ ಇನ್ವೆಸ್ಟರ್ಸ್ ನಮ್ಮ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಳ್ತಾರೆ. ಸೊ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಅಂಥ ಸಿಚುವೇಶನ್ಸಲ್ಲಿ ಕಂಪನಿ ಏನು ಮಾಡುತ್ತೆ, 10 ರೂಪಾಯಿ ಶೇರ್ಸ್ ಇರೋದನ್ನು 9 ರೂಪಾಯಿ ಕೊಡುತ್ತೆ. 10% ಕಡಿಮೆ ಮಾಡುತ್ತೆ. 10% ಕಡಿಮೆ ಮಾಡಿ 10 ರೂಪಾಯಿ ಶೇರ್ಸ್, 10 ರೂಪಾಯಿ ಶೇರ್ಸನ್ನು 9 ರೂಪಾಯಿ ಕೊಡುತ್ತೆ. ಅಲ್ಲಿ 1 ರೂಪಾಯಿ ಏನಾಯಿತು, ಡಿಸ್ಕೌಂಟ್ ಆಯಿತು. 10% ಡಿಸ್ಕೌಂಟ್ ಆಯಿತು. ಹಾಗಿದ್ರೆ ಇಲ್ಲಿ ಡಿಸ್ಕೌಂಟಲ್ಲಿ ಕೊಡುತ್ತೆ. ಡಿಸ್ಕೌಂಟಲ್ಲಿ ಅದೇ ಎಲ್ಲರೂ ಕೊಂಡ್ಕೊಳ್ಳೋಕೆ ಇಷ್ಟಪಡ್ತಾರೆ, ತಗೊಳ್ತಾರೆ ಕೂಡ. ಕೆಲವು ಸಮ್ ಇಂಟ್ರೆಸ್ಟ್ ಇರುವಂಥ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, 10 ರೂಪಾಯಿ ಶೇರನ್ನು 9 ರೂಪಾಯಿ ಕೊಡ್ತಾ ಇದೆ, 10% ಡಿಸ್ಕೌಂಟ್ ಅಂದರೆ ಪರ್ಚೇಸ್ ಮಾಡ್ತಾರೆ. ಹಾಗಿದ್ರೆ ಶೇರ್ಸು ಇಶ್ಯೂ ಆಗಿರೋದು 10% ಡಿಸ್ಕೌಂಟಲ್ಲಿ ಇಶ್ಯೂ ಆಯಿತು. ಹಾಗಿದ್ರೆ ಅದನ್ನು ಆ ಒಂದು ಮೋಡನ್ನು ಏನಂತ ಕರಿತೀವಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಇನ್ನು ಮೂರನೇ ಮೋಡ್ ಏನಿದೆ, ಮೂರನೇ ರೀತಿ ಏನಿದೆಯಪ್ಪ ಅಂದರೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ. ಶೇರ್ಗಳೇ ಸಿಗ್ತಾ ಇಲ್ಲ, ಅಷ್ಟು ಅರ್ನಿಂಗ್ ಕೆಪಾಸಿಟಿಯಲ್ಲಿ ಟಾಪಲ್ಲಿದೆ ಕಂಪನಿ, ತುಂಬ ಅರ್ನಿಂಗ್ ಕೆಪಾಸಿಟಿ ಟಾಪ್ ಇದೆ ಅಂದರೆ ಆ ಕಂಪನಿಯ ಶೇರ್ಗಳಲ್ಲಿ ಹೂಡಿಕೆ ಮಾಡೋ ಸಂಖ್ಯೆ ಏನಾಗುತ್ತೆ, ಬಹಳ ಆಗುತ್ತೆ. ನಂಬರ್ ಆಫ್ ಇನ್ವೆಸ್ಟರ್ಸ್ ಬಹಳ ಇದ್ದಾರೆ, ನಂಬರ್ ಆಫ್ ಶೇರ್ಸ್ ಕಡಿಮೆ ಇದೆ. ಆಗ ಡಿಮ್ಯಾಂಡ್ ಆಫ್ ದಿ ಶೇರ್ಸ್ ಏನಾಗುತ್ತೆ, ರೈಸ್ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಸೊ ಇಲ್ಲಿ ನಮಗೆ ಸಪ್ಲೈ ಕಡಿಮೆ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಶೇರುಗಳ ಬೆಲೆಗಳು ಜಾಸ್ತಿ ಆಗ್ತವೆ. 10 ರೂಪಾಯಿ ಇರೋ ಶೇರನ್ನು 11 ರೂಪಾಯಿ ಮಾರಾಟ ಮಾಡುತ್ತೆ ಕಂಪನಿ. 10 ರೂಪಾಯಿ ಶೇರನ್ನು 11 ರೂಪಾಯಿಗೆ ಅಂತ ಹೇಳಿದರೆ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರುವಂಥ ಶೇರನ್ನು 11 ರೂಪಾಯಿ ಕೊಟ್ಟು ಕೊಂಡ್ಕೋಬೇಕು ಅಂದರೆ 11 ರೂಪಾಯಿ ಕೊಟ್ಟರೆ ಅವನಿಗೆ 10 ರೂಪಾಯಿ ಕೌಂಟ್ ಆಗೋದು ಒಂದು ಶೇರ್ಗೆ. ಹಾಗೆಯೇ ಇಲ್ಲಿ 1 ರೂಪಾಯಿ ಏನಾಯಿತು, ಜಾಸ್ತಿ ಕೊಟ್ವಿ, ಫೇಸ್ ವ್ಯಾಲ್ಯೂಗಿನ್ನ ಜಾಸ್ತಿ ಕೊಟ್ವಿ. ಆ ಜಾಸ್ತಿ ಕೊಟ್ಟಿರುವಂಥ ಅಮೌಂಟ್ ಏನಿದೆಯಲ್ಲ 1 ರೂಪಾಯಿ ಪ್ರೀಮಿಯಂ ಅಂತ ಹೇಳ್ತಾರೆ. ಹಾಗೆಯೇ 1 ರೂಪಾಯಿ ಏನದು, ಪ್ರೀಮಿಯಂ. ಹಾಗೆಯೇ ಶೇರ್ಸ್ಗಳನ್ನು ಕೊಂಡ್ಕೋಬೇಕಾದ್ರೆ ಶೇರಿನ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಮೊತ್ತ ನಾವು ಕೊಟ್ಟಾಗ ಇಲ್ಲಿ 10% ಜಾಸ್ತಿ ಕೊಟ್ಟಿದ್ದೀವಿ, 10% ಪ್ರೀಮಿಯಂ ಆಯಿತು. ಸೊ ಈ ಮೋಡ್ ಆಫ್ ಇಶ್ಯೂ ಆಫ್ ಶೇರ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಅಂತ ಹೇಳಿದ್ರೆ ಮೋಡ್ ಆಫ್ ಶೇರ್ಸ್ ಆಯಿತು. ಆ್ಯಂಡ್ ನಾವು ವಿ ಆರ್ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಸೊ ಪ್ರೊಸೀಜರ್ ಫಾರ್ ಇಶ್ಯೂಯಿಂಗ್ ದ ಡಿಬೆಂಚರ್ಸ್. ಡಿಬೆಂಚರ್ಸ್ ಅಂದರೆ ಗೊತ್ತಲ್ವಾ, ಆ್ಯಂಡ್ ರೈಟ್ಸ್ ಶೇರ್ಸ್ ಅಂದರೆ ಗೊತ್ತಲ್ಲ. ಒನ್ಸ್ ಅಗೇನ್ ಐ ರಿಪೀಟೆಡ್ ದಟ್ ರಿಲೇಟಿಂಗ್ ಟು ಆಲ್ ದೋಸ್ ಶೇರ್ಸ್. ಸೊ ಎಸ್ಪೆಷಲಿ ಫರ್ಫಿಟೆಡ್ ಶೇರ್ಸ್ ಇದೆ. ಫರ್ಫಿಟೆಡ್ ಶೇರ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಶೇರ್ಸ್ ಇಲ್ಲಿ ಇಶ್ಯೂ ಆಗುತ್ತೆ, ಫೈನಲ್ ಪ್ಲಾನಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಲ್ಲ, ಅವು ಕ್ಯಾನ್ಸಲ್ಡ್ ಆಗ್ತವೆ. ಎಲ್ಲ ಅಪ್ಲಿಕೇಶನ್ಸು ಅಪ್ಲೈ ಮಾಡಿರೋವು ಪ್ರಾಪರ್ ಆಗಿರಲ್ಲ, ಸಮ್ ಆಫ್ ದಟ್ ಕ್ಯಾನ್ಸಲ್ಡ್ ಆಗುತ್ತೆ. ಆ ಕ್ಯಾನ್ಸಲ್ಡ್ ಆಗಿರೋ ಶೇರ್ಸ್ಗಳನ್ನು ಏನಂತ ಕರಿತೀವಿ, ಕ್ಯಾನ್ಸಲ್ಡ್ ಆಗಿರೋ ಶೇರ್ಗಳನ್ನು ಫರ್ಫಿಟೆಡ್ ಶೇರ್ಸ್ ಅಂತ ಕರಿತೀವಿ. ಈ ಫರ್ಫಿಟೆಡ್ ಕ್ಯಾನ್ಸಲ್ ಆಗಿರೋ ಟೋಟಲ್ ಶೇರ್ಸ್ ಎಷ್ಟಿದೆ, ಎಷ್ಟು ಕ್ಯಾನ್ಸಲ್ ಆಗಿದೆ, ಎಷ್ಟು ಇಶ್ಯೂ ಆಗಿದ್ದು, ಎಷ್ಟು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿರೋದು ಬಿಟ್ಟು ಉಳಿದಿರೋದೆಲ್ಲ ಸಬ್ಸ್ಕ್ರೈಬ್ಡ್ ಶೇರ್ಸ್ ಅಂತ ಕರಿತೀವಿ. ಹಾಗೆ ಕ್ಯಾನ್ಸಲ್ಡ್ ಆಗಿರೋ ಶೇರ್ಸ್ಗಳನ್ನು ಫರ್ಫಿಟೆಡ್ ಶೇರ್ಸ್ ಅಂತ ಹೇಳ್ತೀವಿ. ಹಾಗೆ ಫರ್ಫಿಟೆಡ್ ಶೇರ್ಸ್ಗಳನ್ನು ನಾವು ಯಾವ ವ್ಯೂವಲ್ಲಿ ರೆಕಾಗ್ನೈಸ್ ಮಾಡ್ತೀವಿ, ಯಾವ ವ್ಯೂವಲ್ಲಿ ಏನು ಪ್ರೊಸೀಜರ್ ಇದೆ ಅನ್ನೋದನ್ನು ನೋಡೋಣ. ಆಲ್ಮೋಸ್ಟ್ ಅಲ್ಲಿ ಯೂಶುವಲ್ ಆಗಿ ಪ್ರೊಸೀಜರ್ ಅಂತ ಅನ್ನುವಂಥದ್ದು ಡಿಫಾಲ್ಟ್ ಆಗಿರುವಂಥ ಶೇರ್ ಹೋಲ್ಡರ್ಸಿಂದ ಕ್ಯಾನ್ಸಲ್ಡ್ ಆಗಿರೋದು. ಹಾಗಿದೆ ಈ ಒಂದು ಎಫೆಕ್ಟ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಟರ್ಮಿನೇಷನ್ ಆಫ್ ಮೆಂಬರ್ಶಿಪ್. ಯಾವಾಗ ಡಿಫಾಲ್ಟ್ ಆಗಿ ಕ್ಯಾನ್ಸಲ್ ಆಯಿತು ಅವ್ರದ್ದು ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಮೆಂಬರ್ಶಿಪ್ ಯಾಕೆಂದರೆ ಶೇರೇ ಕ್ಯಾನ್ಸಲ್ ಆಗುತ್ತೆ ಅಂದರೆ ಅವ್ರ ಮೆಂಬರ್ಶಿಪ್ಪನ್ನು ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕಿರ್ತಾರೆ ನಿಜ, ಬಟ್ ಅಪ್ಲಿಕೇಶನ್ನೇ ಕ್ಯಾನ್ಸಲ್ ಆಯಿತು ಅಂದರೆ ಅವ್ರ ಮೆಂಬರ್ಶಿಪ್ ಟರ್ಮಿನೇಟ್ ಆಯಿತು ಅಂತ. ಟರ್ಮಿನೇಟ್ ಆದಮೇಲೆ ನೆಕ್ಸ್ಟು ಸೀಸ್ ಮಾಡೋದು. ಸೀಸಿಂಗ್ ಆಫ್ ಪೇಯ್ಡ್ ಮನಿ. ಎಷ್ಟು ಅಪ್ಲಿಕೇಶನ್ ಮನಿ ಕೊಟ್ಟಿರ್ತಾರೆ ಅದನ್ನು ಸೀಸ್ ಮಾಡಿಬಿಡುತ್ತೆ ಕಂಪನಿ. ಸೊ ಕಂಪನಿ ಸೀಸ್ ಮಾಡೋದು ಯಾವಾಗ ಅಂದರೆ ನಾವು ಡಿಫಾಲ್ಟ್ ಆದಾಗ, ನಾವು ಡಿಫಾಲ್ಟ್ ಅಪ್ಲಿಕೇಶನ್ ಮಾಡಿದಾಗ, ನಮ್ಮ ಕಡೆಯಿಂದ ಡಿಫಾಲ್ಟ್ ಆದಾಗ ಕಂಪನಿ ಆ ಅಮೌಂಟನ್ನು ಲಂಸಮ್ ಅಮೌಂಟ್, ಇನಿಷಿಯಲ್ ಅಮೌಂಟ್ ಮಾತ್ರ ಕಲೆಕ್ಟ್ ಮಾಡಿರ್ತಾರೆ, ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡಿಲ್ಲ. ಆ ಇನಿಷಿಯಲ್ ಅಮೌಂಟನ್ನು ಏನು ಮಾಡುತ್ತೆ, ತಾನೇ ಹಿಡ್ಕೊಳ್ಳುತ್ತೆ, ವಾಪಸ್ ಅವರಿಗೆ ಕೊಡಲ್ಲ. ಅದಕ್ಕೆ ನಾವು ಹೇಳ್ತೀವಿ ಸೀಸ್ ಆಫ್ ಮನಿ ಅಂತ ಹೇಳ್ತೀವಿ. ಸೊ ಮನಿಯನ್ನು ಸೀಸ್ ಮಾಡುತ್ತೆ, ಕೊಟ್ಟಿರೋವಂಥ ಮನಿಯನ್ನು. ಆ್ಯಂಡ್ ನಾನ್ ಪೇಮೆಂಟ್ ಆಫ್ ಡಿವಿಡೆಂಡ್, ಅವರಿಗೆ ಯಾವುದೇ ರೀತಿಯಾದಂಥ ಮೆಂಬರ್ಶಿಪ್ಪು ಇರಲ್ಲ,
ಹೋಲ್ಡ್ ಮಾಡ್ಕೊಳ್ಳುತ್ತೆ, ಕಂಪನಿ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಮುಟ್ಟುಗೋಲು ಹಾಕೊಳ್ಳುತ್ತೆ ಅಂತ ಹೇಳಿ ಕಂಪನಿ ಕೊಡೋದಿಲ್ಲ ವಾಪಸ್. ಆ ವಾಪಸ್ ಕೊಡದೇ ಇರೋಂಥ ಮನೆಗೆ ಡಿವಿಡೆಂಡ್ ಕೊಡಿ ಅಂತ ಕೇಳಿದ್ರೆ ಡಿವಿಡೆಂಡ್ ಕೊಡೋಕ್ಕೆ ಬರಲ್ಲ. ಸೊ ಹಾಗೆ ಡಿವಿಡೆಂಡನ್ನು ಪೇ ಮಾಡಲ್ಲ, ನಾನ್ ಪೇಮೆಂಟ್ ಆಫ್ ಡಿವಿಡೆಂಡ್. ಆ್ಯಂಡ್ ಈ ಕ್ಯಾಪಿಟಲ್ನಲ್ಲಿ ಟೋಟಲ್ ಕ್ಯಾಪಿಟಲಲ್ಲಿ ರಿಡಕ್ಷನ್ ಆಫ್ ಕ್ಯಾಪಿಟಲ್ ಸೊ ಟೋಟಲ್ ಕ್ಯಾಪಿಟಲಲ್ಲಿ ಇದು ಕ್ಯಾನ್ಸಲ್ ಆಗಿರುವಂಥದ್ದು ಏನು ಶೇರ್ಸ್ ಇದೆ ಅದು ರೆಡ್ಯೂಸ್ ಆಗಬೇಕು, ಕ್ಯಾಪಿಟಲ್ನಲ್ಲಿ ರೆಡ್ಯೂಸ್ ಆಗುತ್ತೆ. 10 ಲಕ್ಷ ಶೇರ್ಸ್ ಇಶ್ಯೂ ಆಗಿದೆ 1 ಕೋಟಿಗೆ ಅಂತ ಹೇಳಿದ್ರೆ 10 ರೂಪಾಯಿ ಒಂದು ಶೇರ್ 1 ಕೋಟಿ ಬರಬೇಕಿತ್ತು. ಅದರಲ್ಲಿ 10% ಶೇರ್ಸು ಕ್ಯಾನ್ಸಲ್ ಆಗಿಬಿಟ್ಟು ಅಂದರೆ 1 ಲಕ್ಷ ಶೇರು ಕ್ಯಾನ್ಸಲ್ ಆಗಿಬಿಟ್ಟಿದೆ. 1 ಲಕ್ಷ ಶೇರಿನ ಅಮೌಂಟು ಏನಿದೆ 10 ಲಕ್ಷ, ಆ 10 ಲಕ್ಷ ಅಮೌಂಟು ಸೊ ಇಲ್ಲಿ ಕ್ಯಾಪಿಟಲ್ನಲ್ಲಿ ಕಡಿಮೆ ಆಯಿತು. ಸೊ ಹಾಗೆ ಅದೇನಾಗುತ್ತೆ, ರಿಡ್ಯೂಸಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ರಿಡ್ಯೂಸ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಎ ಫರ್ಫಿಟೆಡ್ ಶೇರ್ಸ್ಗೆ ರಿಲೇಟೆಡ್ ಇರೋದು. ಹಾಗಾದರೆ ಸರೆಂಡರ್ ಆಫ್ ಶೇರ್ಸ್ ಅಂದರೆ ಏನು? ಸೊ ಸರೆಂಡರ್ ಅಂತ ಹೇಳಿದ್ರೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನಿಮ್ಮ ಜೊತೆ, ನನ್ನ ಇನ್ವೆಸ್ಟ್ಮೆಂಟನ್ನು ನಿಮ್ಮ ಜೊತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಐ ಆಮ್ ಟೇಕಿಂಗ್ ಬ್ಯಾಕ್ ಮೈ ಇನ್ವೆಸ್ಟ್ಮೆಂಟ್, ನನ್ನ ಕೈಲಾಗಲ್ಲ, ನನ್ನ ಶೇರ್ಸ್ಗಳನ್ನು ವಾಪಸ್ ನಿಮಗೆ ಕೊಡ್ತೀನಿ, ಇಲ್ಲ ನಾನು ಮಾರ್ಬಿಡ್ತೀನಿ, ನಾನು ದುಡ್ಡನ್ನು ತೊಗೊಳ್ತೀನಿ ಅಂದಾಗ ಇವುಗಳನ್ನು ಸರೆಂಡರ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಡ್ಯೂ ಆನ್ ಸಮ್ ರೀಸನ್ ಇರುತ್ತೆ ಸರೆಂಡರ್ ಆಫ್ ಶೇರ್ಸು. ಓಕೆ, ನಿಮಗೆ ಲಿಟಲ್ ಬಿಟ್ಟು ಇನ್ಫಾರ್ಮೇಷನ್ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕು, ಹಾಗಾಗಿ ಇವುಗಳನ್ನು ಹೇಳ್ತಾ ಇದ್ದೀನಿ. ಸರೆಂಡರ್ ಆಫ್ ಶೇರ್ಸ್ ಆದಮೇಲೆ ಉಳಿದಿರೋ ಅಂಥ ಶೇರ್ಸ್ ಏನು ಉಳಿದಿದೆ ಕ್ಯಾನ್ಸಲ್ ಆಗಿ ಉಳಿದಿರೋ ಅಂಥ ಶೇರ್ಸನ್ನು ಮತ್ತೆ ಪುನಃ ರೀ ಇಶ್ಯೂ ಮಾಡ್ತೀವಿ. ಸೊ ರೀ ಇಶ್ಯೂ ಆಫ್ ಫರ್ಫಿಟೆಡ್ ಶೇರ್ಸ್, ಕ್ಯಾನ್ಸಲ್ ಆಗಿ ಉಳಿದಿರೋದು ಎಷ್ಟು 1 ಲಕ್ಷ ಶೇರ್ ಇದೆ, ಅವುಗಳನ್ನು ರೀ ಇಶ್ಯೂ ಮಾಡುವಂಥದ್ದು. ರೀ ಇಶ್ಯೂ ಮಾಡಿ ಮತ್ತೆ ಅದನ್ನು ಸಬ್ಸ್ಕ್ರಿಪ್ಷನನ್ನು ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಅನದರ್ ಒನ್ ಅಂತ ಹೇಳಿದರೆ ಸೊ ರೀ ಇಶ್ಯೂ ಶೇರ್ಸ್ ಅನ್ನೋಂಥದ್ದು ಕಾಮನ್. ಕೆಲವೊಂದು ಸಲ ರೀ ಇಶ್ಯೂ ಶೇರ್ಸಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ನಾವು ಬೇಕು ಅಂತ ಏನು ಹಾಕಿರ್ತೀವಿ ಅಷ್ಟು ಅಮೌಂಟ್ಗಿಂತ ಜಾಸ್ತಿ ಸಬ್ಸ್ಕ್ರೈಬ್ ಆಗಿರುತ್ತೆ, ಅಂಡರ್ ಸಬ್ಸ್ಕ್ರೈಬ್ ಆಗಿರುತ್ತೆ. ನಾವು ನಿರ್ಧರಿಸಿದಂಥ ಮೊತ್ತಕ್ಕಿಂತ ಕಡಿಮೆ ಬಂದಿರುತ್ತೆ, ಕಡಿಮೆ ಬಂದಾಗ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ, ಜಾಸ್ತಿ ಹೋದಾಗ ಸೊ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ಕಾಮನ್ ಆಗಿರುವಂಥ ರೀ ಇಶ್ಯೂಸ್ಗಳಲ್ಲಿ ಅಥವಾ ಫರ್ಫಿಟೆಡ್ ಶೇರ್ಸ್ ರೀ ಇಶ್ಯೂ ಮಾಡಿದಾಗ ಆಗುವಂಥದ್ದು. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್ ಅಂತ ಹೇಳಿದ್ರೆ ರೈಟ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ರೈಟ್ ಶೇರ್ಸ್ ಅಂದರೆ ಏನಪ್ಪ, ಯಾರಿಗೆ ಕೊಡ್ತಾರೆ, ಇದು ಹಕ್ಕಿನ ಷೇರುಗಳು ಅಂತ ಹೇಳ್ತೀವಿ. ಸೊ ಹಕ್ಕಿನ ಷೇರುಗಳು ಅಂದರೆ ರೈಟ್ ಶೇರ್ಸ್ ಅಂತ ಹೇಳಿದ್ರೆ ಇರೋ ಅಂತ ಇನ್ವೆಸ್ಟರ್ಸ್ ಯಾರು ಕಾಲ್ಡ್ ಆಸ್ ಎ ಶೇರ್ ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಇರ್ತಾರೆ, ಆ ಇರುವಂಥ ಇಕ್ವಿಟಿ ಶೇರ್ ಹೋಲ್ಡರ್ಗೆ ರೀ ಇಶ್ಯೂ ಮಾಡೋದು. ಪುನಃ ಅವರಿಗೆ 10 ಶೇರ್ಸ್ ಬಂದರೆ ಅಲಾಟ್ ಮಾಡ್ತಾ ಹೋಗುತ್ತೆ ಕಂಪನಿ. ಆಗ ಹೊರಗಡೆ ಪಬ್ಲಿಕ್ಸಿಗೆ ಕಾಲ್ ಮಾಡೋದು, ಹೊರಗಡೆ ಪಬ್ಲಿಕ್ಸಿಗೆ ಕೊಡೋದಿಲ್ಲ, ಪ್ರೈಮರಿ ಮಾರ್ಕೆಟ್ಗೆ ಅವರು ಆಗ ಎಂಟ್ರಿ ಆಗಲ್ಲ. ಸೊ ಹಾಗೆ ಅವ್ರು ಏನು ಮಾಡ್ತಾರೆ, ರೀ ಇಶ್ಯೂಸ್ ಅಂತ ತೋರಿಸ್ಬಿಟ್ಟು ಇರೋವಂಥ ಶೇರ್ ಹೋಲ್ಡರ್ಸ್ಗೆ ಅವರು ಅಲಾಟ್ ಮಾಡ್ತಾ ಹೋಗ್ತಾರೆ. ಅದನ್ನು ರೀ ಇಶ್ಯೂ ಆಫ್ ಶೇರ್ಸ್ ಅಂತ ರೈಟ್ ಶೇರ್ಸ್ ಅಂತ ಕರಿತೀವಿ. ಅದು ಅವ್ರಿಗೆ ಹಕ್ಕು, ಇರುವಂಥ ಒಂದು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಕೊಡುವಂಥ ಹಕ್ಕು ಅಂತ ಹೇಳ್ತೀವಿ. ಅಪಾರ್ಚುನಿಟೀಸ್ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಆ್ಯಕ್ಟ್ 1956 ಅಂಡರ್ ಸೆಕ್ಷನ್ 81 ಪ್ರಕಾರ ಅವರು ರೈಟ್ ಶೇರ್ಸ್ಗಳನ್ನು ಸೊ ಇರುವಂಥ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಆ್ಯಂಡ್ ನಾವು ಲೆಟ್ ಅಸ್ ಕಮ್ ಟು ದಟ್ ಅನದರ್ ಒನ್, ಡಿಬೆಂಚರ್ಸ್. ಡಿಬೆಂಚರ್ಸಲ್ಲಿ ಏನು ಪ್ರೊಸೀಜರ್ ಇದೆ ಇಶ್ಯೂ ಮಾಡಬೇಕಾದ್ರೆ, ಯು ಆರ್ ಆಲ್ ವೆಲ್ ನೋಸ್ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರನೇ ಮಾಡಬೇಕು, ಅಂಡರ್ ದಿ ಸೆಬಿ ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕು, ಅಂಡರ್ ಸೆಕ್ಷನ್ 117. ಈ 117ನಲ್ಲಿ ಏನು ಪ್ರೊಸೀಜರ್ ಇದೆ ಅಕಾರ್ಡಿಂಗ್ ಟು ದಿ ಸೆಬಿ ಅವನ್ನೇ ಮಾಡಬೇಕಾಗುತ್ತೆ. ಸೊ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಾವು ಡಿಬೆಂಚರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ನಂಬರ್ ಆಫ್ ಕ್ಯಾಟಗರೀಸ್ ಆಫ್ ಡಿಬೆಂಚರ್ಸ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನೋಡ್ತೀವಿ. ಆ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಕೂಡ ದೇ ಕ್ಯಾನ್ ಬಿ ಸೊ ಕಮ್ಸ್ ಅಂಡರ್ ದಿ ಸೆಬಿ ಗೈಡ್ಲೈನ್ಸ್ ಆ್ಯಂಡ್ ದೇ ಕಮ್ಸ್ ಅಂಡರ್ ದಿ ಸರ್ಟೈನ್ ಸಮ್ ಪ್ರೊಸೀಜರ್. ಆ ಪ್ರೊಸೀಜರ್ಸಲ್ಲಿ ನಾವು ನೋಡುವಂಥದ್ದು ದೇ ಕ್ಯಾನ್ ಬಿ ಫಸ್ಟ್ ಇಶ್ಯೂ ದ ಲೀಗಲ್ ಇನ್ಸ್ಟ್ರಕ್ಷನ್ಸ್, ಲೀಗಲ್ ಪ್ರಾವಿಷನ್ಸ್ ಫಾರ್ ದಿ ಪ್ರಾಸ್ಪೆಕ್ಟರ್ಸ್. ಪ್ರಾಸ್ಪೆಕ್ಟರ್ಸಲ್ಲಿ ಲೀಗಲ್ ಪ್ರಾವಿಷನ್ಸ್ ಏನಿದೆ ಅದನ್ನು ಫಸ್ಟ್ ಅವರು ತಿಳಿಸಬೇಕಾಗುತ್ತೆ. ಸೆಕೆಂಡ್ ಒನ್ ಇಶ್ಯೂ ಆಫ್ ಸೆಕೆಂಡ್ ಒನ್ ಅಲಾಟ್ಮೆಂಟ್ ಮಾಡಬೇಕಾಗುತ್ತೆ. ಆಫ್ಟರ್ ಅಲಾಟ್ಮೆಂಟ್ ದೇ ಕ್ಯಾನ್ ಇಶ್ಯೂ ದ ಸರ್ಟಿಫಿಕೇಟ್ಸ್ ಆಫ್ ಡಿಬೆಂಚರ್ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡಬೇಕಾಗುತ್ತೆ. ಇದು ಪ್ರೊಸೀಜರ್ಸನ್ನು ಫಾಲೋ ಮಾಡ್ತಾರೆ. ಈ ಪ್ರೊಸೀಜರ್ಸನ್ನು ನಾವು ಪ್ರೊಸೀಜರ್ ಫಾರ್ ಇಶ್ಯೂಯಿಂಗ್ ದ ಡಿಬೆಂಚರ್ಸ್ ಅಂತ ಹೇಳ್ತೀವಿ.
ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಅಂತ ಹೇಳಿದರೆ ಈ ಒಂದು ಕಂಪನಿಗಳಲ್ಲಿ ಆಲ್ಮೋಸ್ಟ್ ಆಲ್ ಡಿಬೆಂಚರ್ ಟ್ರಸ್ಟ್ ಡೀಡ್ಗಳನ್ನು ನೋಡ್ಬೋದು. ಏನಪ್ಪ ಡಿಬೆಂಚರ್ ಟ್ರಸ್ಟ್ ಡೀಡ್ ಅಂದರೆ ಏನು, ಯಾವುದಕ್ಕೆ ನಾವು ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಯಾಕೆ ಡಿಬೆಂಚರ್ ಟ್ರಸ್ಟ್ ಡೀಡನ್ನು ಮಾಡಬೇಕು. ಸೊ ಡಿಬೆಂಚರ್ ಟ್ರಸ್ಟ್ ಡೀಡ್ ಅಂತ ಹೇಳಿದ್ರೆ ಸೆಕ್ಯೂರ್ಡ್ ಡಿಬೆಂಚರ್ಸ್ ಅಂತ ಕರೀತಾರೆ. ಸೆಕ್ಯೂರ್ಡ್ ಡಿಬೆಂಚರ್ ಅಂದರೆ ಏನು, ನಾನೀಗ ಡಿಬೆಂಚರ್ಸಲ್ಲಿ ಒಂದು 10,000 ರೂಪಾಯಿನ ಕೊಟ್ಟು ಕೊಂಡುಕೊಂಡಿದ್ದೀನಿ ಅಂದರೆ 10,000ಕ್ಕೆ ನನಗೆ ಸೆಕ್ಯೂರ್ಡ್ ಇರುತ್ತೆ. ಕಂಪನಿ ಬದುಕಿರೋ ತನಕ ಅಂದರೆ ಲಿವಿಂಗ್ ಅದು ಕಂಪನಿಯ ಬಿಸ್ನೆಸ್ ನಡೀತಾ ಇರೋ ತನಕ ಇನ್ ಕೇಸ್ ಕಂಪನಿ ಕ್ಲೋಸ್ ಆಯಿತು ಅಂದರೆ ನನಗೆ ಕೊಡಬೇಕಾಗಿರುವಂಥ 10,000ನ ಅವರು ಯಾವುದೇ ಮೋಸ ಇದೆ ಕೊಡಬೇಕಾಗತ್ತೆ. ಸೊ ಯಾವುದೇ ಮೋಸ ಇದೆ ಅಂದರೆ ಅವ್ರದ್ದೇ ಕಂಪನಿ ಲಾಸ್ ಆದಾಗೆ ಕ್ಲೋಸ್ ಮಾಡಬೇಕು, ಕಂಪನಿ ಮುಚ್ಚಬೇಕಾದ್ರೆ ಲಾಸ್ ಆಗಿರಬೇಕು ಒಂದು. ಸೊ ಇಲ್ಲ ಅಂತ ಹೇಳಿದ್ರೆ ಮುಚ್ಚಲ್ಲ. ಇನ್ನೊಂದು ಬೇರೆ ಕಂಪನಿ ಜೊತೆ ಅವರು ಮರ್ಜ್ ಆಗಿರಬೇಕು, 2 ಚಾನ್ಸಸ್ ಇದೆ. ಸೊ ಕಂಪನಿ ಜೊತೆ ಮರ್ಜ್ ಆಗಿರಬೇಕು, ಇಲ್ಲ ಕಂಪನಿ ಲಾಸ್ ಆಗಿರಬೇಕು. ಬಿಸ್ನೆಸ್ಸಲ್ಲಿ ಲಾಸ್ ಆದಾಗ ಮರ್ಜ್ ಆದರೆ ಏನೋ ಕೊಡ್ಬೋದು, ಆದರೆ ಲಾಸ್ ಆದಾಗ ನನಗೆ ನನ್ನ ಅಮೌಂಟು ಬರುತ್ತೋ ಇಲ್ಲೋ ಅನ್ನುವಂಥ ಒಂದು ಅನುಮಾನ ನನ್ನಲ್ಲಿರುತ್ತೆ. ಹಾಗೆಯೇ ನನ್ನ ಅನುಮಾನವನ್ನು ಕಂಪನಿಯ ಇಶ್ಯೂ ಆಗಬೇಕಾದ್ರೆ ಶೇರ್ಸ್ಗಳು ಡಿಬೆಂಚರ್ ಟ್ರಸ್ಟ್ ಡೀಡ್ ಮಾಡಿದ್ದಾಗ ನನಗೆ ಯಾವುದೇ ರೀತಿಯಾದಂಥ ಅನುಮಾನ ಇರಲ್ಲ. ಕಂಪನಿಯ ಸೊ ಪ್ರಾಪರ್ಟಿಯನ್ನು ನನಗೆ ಸೊ ಡಿಬೆಂಚರ್ಗೆ ಎಷ್ಟು ನಾನು 10,000 ಕೊಡ್ತೀನಿ ಅಂದರೆ 10,000ಕ್ಕೆ ತಕ್ಕಾಗಿ ಕಂಪನಿಯ ಪ್ರಾಪರ್ಟಿಯನ್ನು ನನಗೆ ಸೆಕ್ಯೂರ್ ಮಾಡಿ ಕೊಟ್ಟಿರ್ತಾರೆ. ಹಾಗೆ ಇದನ್ನು ಕಂಪನಿ ಮಾಡೋದಕ್ಕೆ ಒಂದು ಡೀಲ್ ಮಾಡಿಕೊಂಡಿರ್ತಾರೆ, ಅದನ್ನು ಡಿಬೆಂಚರ್ ಟ್ರಸ್ಟ್ ಡೀಡ್ ಅಂತ ಕರಿತೀವಿ. ಈ ಟ್ರಸ್ಟ್ ಡೀಲಿನ ಅಡ್ವಾಂಟೇಜ್ ಏನು, ಅನುಕೂಲಗಳು ಏನು, ಟ್ರಸ್ಟ್ ಡೀಲ್ ಇತ್ತು ಅಂದರೆ ಏನೇನು ಅನುಕೂಲ, ಒಂದು 4 ಅನುಕೂಲಗಳನ್ನು ನಾನು ನಿಮಗೆ ಹೇಳ್ತೀನಿ. ಒಂದೇದು, ಕಂಪನಿ ಇನ್ ಕೇಸ್ ಡಿಫಾಲ್ಟ್ ಆಯಿತು ಅಂದರೆ ಕಂಪನಿಯ ಒಂದು ಟ್ರಸ್ಟಿ ಯಾರಿದ್ದಾರೆ ಅವರು ಏನು ಮಾಡ್ತಾರೆ, ನಮಗೆ ಎಲ್ಲ ಡಿಫ್ರೆಂಟ್ ಸ್ಟೆಪ್ಗಳಲ್ಲಿ ನಮ್ಮ ಅಮೌಂಟ್ ನಮಗೆ ಬರುತ್ತೆ. ಒಂದು ಲಾಭ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಟ್ರಸ್ಟೀಸ್ ಅನ್ನುವಂಥವ್ರು ವಿಲ್ ಹ್ಯಾವ್ ದ ಲೀಗಲ್ ಮಾರ್ಟ್ಗೇಜ್. ಆದರೆ ನನಗೆ ಏನು ಟ್ರಸ್ಟ್ ಡೀಲ್ ಮಾಡಿಕೊಡ್ತಾರೆ ಅಂದರೆ ಸೊ ನನಗೆ ಲೀಗಲ್ ಆಗಿ ಮಾರ್ಟ್ಗೇಜ್ ಮಾಡಿಕೊಟ್ಟಂಗೆ ಆಗಿರುತ್ತೆ, ಆ ಪ್ರಾಪರ್ಟಿಯನ್ನು ನನಗೆ ಮಾರ್ಟ್ಗೇಜ್ ಮಾಡಬೇಕಾಗುತ್ತೆ. ಇದು ಎರಡನೇ ಲಾಭ. ಮೂರನೇ ಲಾಭ ಏನಪ್ಪ ಅಂತ ಹೇಳಿದ್ರೆ ಡಿಬೆಂಚರ್ ಹೋಲ್ಡರ್ಗೆ ಯಾವಾಗಲೂ ಕೂಡ ರೈಟ್ಸ್ ಇದೆ, ಟ್ರಸ್ಟಿ ಆದನು ಆ ಪ್ರಾಪರ್ಟಿಯನ್ನು ಸೇಲ್ ಮಾಡಿ ಆ ದುಡ್ಡನ್ನು ನಮಗೆ ಕೊಡ್ತಾರೆ. ಇದು ಮೂರನೇ. ಸೊ ಈ ಒಂದು 3-4 ನಾವು ಈ ಒಂದು ಟ್ರಸ್ಟ್ ಡೀಲ್ನ ಡಿಬೆಂಚರ್ ಟ್ರಸ್ಟ್ ಡೀಲ್ನ ಲಾಭಗಳು ಅಂತ ಕರಿತೀವಿ. ಆ್ಯಂಡ್ ನೌ ವಿ ಆರ್ ಎಂಟರಿಂಗ್ ಇಂಟು ದಿ SEBI's guidelines towards the issue of equity shares. ನಾನು ಇದನ್ನು ರೆಗ್ಯುಲೇಟಿಂಗ್ ಫ್ರೇಮ್ವರ್ಕಲ್ಲಿ ನಾವು ಇದನ್ನು ಇಂಡೆಪ್ತಲ್ಲಿ ಕಲಿತೀವಿ. ನಾನು ಹೈಲೈಟ್ಸ್ ಅಷ್ಟೇ ನಾನು ಹೇಳ್ತೀನಿ, ಯಾಕಂದರೆ ಈ ಒಂದು ಇಟ್ ಈಸ್ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಬೇಕಾಗುತ್ತೆ. ಸೊ ಯಾವ್ಯಾವುದಪ್ಪ ಅಂದರೆ ಒಂದೇನು ಸೆಬಿ ಇದೆ. ಅಕಾರ್ಡಿಂಗ್ ಟು ದಿ ಸೆಬೀಸ್ ರೆಗ್ಯುಲೇಷನ್ಸ್ ಪ್ರಕಾರ 2009 ರೆಗ್ಯುಲೇಷನ್ಸ್ ಪ್ರಕಾರ ಸೆಬಿ 2009 ಪ್ರಕಾರ ವೈಡ್ ನೋಟಿಫಿಕೇಷನನ್ನು ಕೊಡಬೇಕಾಗುತ್ತೆ. ಆ ನೋಟಿಫಿಕೇಷನ್ ಇಶ್ಯೂ ಆದಾಗ ಸೆಕ್ಯೂರಿಟೀಸ್ ಸ್ಟಾಕ್ ಎಕ್ಸ್ಚೇಂಜ್ ಬೋರ್ಡಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ. ಆ ರಿಜಿಸ್ಟರ್ಡ್ ಆಗಿರುವಂಥದ್ದು ಸೊ ಇಲ್ಲಿ ಲಿಸ್ಟಿಂಗ್ ಮಾಡೋದಕ್ಕೆ ಹಕ್ಕಿರೋದು 2009 ಆ್ಯಕ್ಟಲ್ಲಿ. ಸೊ ಇಲ್ಲಿ ಸೆಬೀಸ್ ಗೈಡ್ಲೈನ್ಸ್ ಕ್ಲಿಯರ್ ಆಗಿರುತ್ತೆ. ಎರಡನೇ ಗೈಡ್ಲೈನ್ಸ್ ಏನಪ್ಪ ಅಂದರೆ ಸೆಬೀಸ್ ಗೈಡ್ಲೈನ್ಸು ಇನ್ವೆಸ್ಟರ್ಸ್ಗೆ ಯಾವಾಗಲೂ ಕೂಡ ಇನ್ವೆಸ್ಟರ್ಸ್ ಪ್ರೊಟೆಕ್ಷನನ್ನು ಮೇನ್ ಆಗಿಟ್ಕೊಂಡಿರುತ್ತೆ. ಇನ್ವೆಸ್ಟರ್ಸ್ ಗೈಡ್ಲೈನ್ಸ್ ಅಕಾರ್ಡಿಂಗ್ ಟು 2009 ಕೊಡುತ್ತೆ. ಆ್ಯಂಡ್ ಥರ್ಡ್ ಒನ್ ಏನಪ್ಪ ಅಂತ ಹೇಳಿದ್ರೆ ಲಿಸ್ಟಿಂಗ್ ಅಗ್ರಿಮೆಂಟನ್ನು, ಇಕ್ವಿಟಿ ಲಿಸ್ಟಿಂಗ್ ಅಗ್ರಿಮೆಂಟನ್ನು ಮಾಡಿಕೊಡುತ್ತೆ. ನಾಲ್ಕನೇದು ಇನ್ ಕೇಸ್ ಅಬೋಲೇಷನ್ ಆದರೆ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೆನ್ಸಸ್ ಅನ್ನುವಂಥದ್ದು ನಾನ್ ಡೆಲಿವರಿ ಪೀರಿಯಡ್ಸಲ್ಲಿ ಕಂಪನಿಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಂಪನಿಗಳೇನಿದೆ, ಕಾರ್ಪೊರೇಟ್ ಟೈಪ್ಸ್ ಆಫ್ ಕಾರ್ಪೊರೇಟ್ ಅಂತ ಏನು ಕರಿತೀವಿ, ಅಕಾರ್ಡಿಂಗ್ ಟು ದಿ ಸೆಬಿ 2009 ಪ್ರಕಾರ ನಾವಿಲ್ಲಿ ನೋಡುವಂಥದ್ದು ಜುಲೈ 21, 2009 ಪ್ರಕಾರ ಇದನ್ನು ನೋಡ್ತೀವಿ. ಲಿಸ್ಟೆಡ್ ಅಗ್ರಿಮೆಂಟ್ ಇತ್ತು ಅಂತ ಹೇಳಿದ್ರೆ ಲಿಸ್ಟೆಡ್ ಕಂಪನಿಗಳು ಫ್ರಮ್ ಇಶ್ಯೂ ಆಫ್ ಶೇರ್ಸ್ ಏನಿದೆ ಅದನ್ನು ಸುಪೀರಿಯರ್ ರೈಟ್ಸ್ ಮೂಲಕ ಆಸ್ ಟು ವೋಟಿಂಗ್ ರೈಟ್ಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಸುಪೀರಿಯರ್ ರೈಟ್ಸ್. ವೋಟಿಂಗ್ ಮಾಡುವಂಥ ರೈಟ್ಸ್ ಏನಿದೆ ಸುಪೀರಿಯರ್ ರೈಟ್ಸ್ ಅಂತ ಕರಿತೀವಿ. ಆ ರೈಟ್ಸನ್ನು ಯೂಸ್ ಮಾಡಿಕೊಂಡು ಡಿವಿಡೆಂಡ್ಸ್ ಡಿಕ್ಲರೇಷನ್ ಮಾಡೋದ್ರಲ್ಲಿ, ಬೋರ್ಡ್ ಮೆಂಬರ್ಸನ್ನು ಮಾಡೋದ್ರಲ್ಲಿ ಎಲ್ಲವೂ ಕೂಡ ಇಲ್ಲಿ ನಾವು ನೋಡೋದಕ್ಕೆ ಅವಕಾಶ ಇದೆ. ಇವೆಲ್ಲ ಕೂಡ ಸೆಬೀಸ್ ಗೈಡ್ಲೈನ್ಸ್ ಇದೆ. ಆ್ಯಂಡ್ ನಾವು ವಿ ಆರ್ ಎಂಟರಿಂಗ್ ಇಂಟು ದಿ another one ಅಂತ ಹೇಳಿದ್ರೆ ನಾವು ಡೈರೆಕ್ಟ್ಲಿ ಎಂಟರಿಂಗ್ ಇಂಟು ದಿ ಮೆರಿಟ್ಸ್
ಪ್ರೈಮರಿ ಮಾರ್ಕೆಟ್. ವಿ ಆರ್ ಆಲ್ ವೆಲ್ ನೋಸ್ ಮೆರಿಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಇಷ್ಟೆಲ್ಲ ಪ್ರೈಮರಿ ಮಾರ್ಕೆಟ್ ಇಂಪಾರ್ಟೆಂಟ್ ಇರೋದೆಲ್ಲ ಕಲ್ತಿದ್ದೀವಿ. ಅದಕ್ಕೆ ರಿಲೇಟೆಡ್ ಇರುವಂಥ ಲಂಸಮ್ ಮಾಹಿತಿಯನ್ನು ನಾನು ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ನಿಮಗೆ ಬ್ರೀಫ್ ಆಗಿ ಹೇಳಿದ್ದೀನಿ. ಸೊ ಹೈಲೈಟ್ಸ್ ಮೂಲಕ ಹೇಳ್ತೀನಿ. ನಾವು ವಿ ಆರ್ ಎಂಟರಿಂಗ್ ಇನ್ ಯುವರ್ ಸಿಲೆಬಸ್. ಸೊ ಅಡ್ವಾಂಟೇಜಸ್ ಆರ್ ಮೆರಿಟ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಓಕೆ, ಪ್ರೈಮರಿ ಮಾರ್ಕೆಟಲ್ಲಿ ನಮಗೆ ಏನಪ್ಪ ಒಂದು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಪ್ರೈಮರಿ ಮಾರ್ಕೆಟ್ ಪ್ರೊವೈಡ್ಸ್ ದ ಪ್ಲಾಟ್ಫಾರ್ಮನ್ನು ಪ್ರೊವೈಡ್ ಮಾಡುತ್ತೆ. ಯಾರಿಗೆ? ಬಿಸ್ನೆಸ್ಗೆ. ಪ್ರೈಮರಿ ಮಾರ್ಕೆಟಲ್ಲಿ ಫಾರ್ ಕಂಪನಿ ಆರ್ ಆರ್ಗನೈಸೇಷನ್, ಫಾರ್ ಎಂಟರ್ಪ್ರೈಸಸ್, ಬಿಸ್ನೆಸ್ ಆರ್ಗನೈಸೇಷನ್, ಇವೆಲ್ಲವೂ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸುತ್ತೆ. ಪ್ರೈಮರಿ ಮಾರ್ಕೆಟ್ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ದಿ ಕಂಪನಿ ಫಾರ್ ಇಶ್ಯೂಯಿಂಗ್ ದೇರ್ ಶೇರ್ಸ್. ಸೊ ಅವರಿಗೆ ಬೇಕಾಗಿರುವಂಥ ರಿಕ್ವೈರ್ಡ್ ಇರುವಂಥ ಕ್ಯಾಪಿಟಲನ್ನು ಕಲೆಕ್ಟ್ ಮಾಡಿಕೊಳ್ಳಿಕ್ಕೆ ಪಬ್ಲಿಕ್ಸಿಂದ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸ್ಕೊಳ್ತಾ ಇದೆ. ಆ ಪ್ಲಾಟ್ಫಾರ್ಮು ತುಂಬಾ ಯೂಸ್ ಆಗುತ್ತೆ ಕಂಪನಿಗಳಿಗೆ. ಪ್ರೈಮರಿ ಮಾರ್ಕೆಟ್ನ ಒಂದು ಉಪಯೋಗ ಏನಪ್ಪ ಅಂದರೆ, ಮೆರಿಟ್ಸ್ ಏನಂದರೆ, ಇಟ್ ಪ್ರೊವೈಡ್ಸ್ ದ ಪ್ಲಾಟ್ಫಾರ್ಮ್ ಟು ದಿ ಕಂಪನಿ ಫಾರ್ ಇಶ್ಯೂಯಿಂಗ್ ದ ಶೇರ್ಸ್, ಡಿಬೆಂಚರ್ಸ್ ಎಕ್ಸೆಟ್ರಾ, ಬಾಂಡ್ಸ್ ಎಕ್ಸೆಟ್ರಾ. ಎರಡನೇ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದ್ರೆ, ಕಂಪನೀಸು ಕ್ಯಾಪಿಟಲನ್ನು ಈಸಿಯಾಗಿ, ಸೊ ಇಲ್ಲಿ ಲಾಂಗ್ ಟರ್ಮ್ ತನಕ ತಗೊಳ್ಳಿಕ್ಕೆ ಅವಕಾಶ ಇದೆ. ಈಸಿಯಾಗಿ ಲಾಂಗ್ ಟರ್ಮ್ ತನಕ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂದರೆ ಹೇಗೆ? ನಾವು ಒಂದು ಬ್ಯಾಂಕಿಗೆ ಹೋದರೆ ಸಾಲ ಬೇಕು ಅಂದರೆ ಎಷ್ಟು ಸಲ ನಮಗೆ ಓಡಾಡಿಸ್ತಾರಲ್ವ, ಸ್ವಲ್ಪ ಸಾಲ ಕೊಡೋಕ್ಕೆ ಅಷ್ಟು ಓಡಾಡಿಸ್ತಾರೆ. ಇಲ್ಲಿ ಪಬ್ಲಿಕ್ಸೇ ಇನ್ವೆಸ್ಟ್ ಮಾಡ್ತಾರೆ. ಪಬ್ಲಿಕ್ಸ್ ಇನ್ವೆಸ್ಟ್ ಮಾಡೋದ್ರಿಂದ ಇನ್ವೆಸ್ಟರ್ಸ್ ಇಲ್ಲಿಗೆ ಬರ್ತಾರೆ ಕಂಪನಿ ಹತ್ರ. ಸೊ ಹಾಗಾಗಿ ಇದು ಒಂದು ಈಸಿಯೆಸ್ಟ್ ಮೆಥಡ್ ಟು ಕಲೆಕ್ಟ್ ದ ಕ್ಯಾಪಿಟಲ್ ಫ್ರಮ್ ದಿ ಪ್ರೈಮರಿ ಮಾರ್ಕೆಟ್. ಇದು ಒಂದು ತುಂಬ ಸುಲಭವಾದಂಥ ಎರಡನೇ ಅಡ್ವಾಂಟೇಜ್ ಅಥವಾ ಮೆರಿಟ್ ಅಂತ ಕರಿತೀವಿ. ಥರ್ಡ್ ಒನ್ ಏನಪ್ಪ ಅಂತ ಹೇಳಿದ್ರೆ, ಇನ್ವೆಸ್ಟರ್ಸ್ ಕ್ಯಾನ್ ಆಲ್ಸೋ ಗೆಟ್ ದ ಗುಡ್ ಅಪಾರ್ಚುನಿಟೀಸ್. ಸೊ ಇನ್ವೆಸ್ಟರ್ಸ್ಗೂ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಯಾವುದಕ್ಕೆ? ಇನ್ವೆಸ್ಟ್ ದೇರ್ ಓನ್ ಫಂಡ್. ಅವರ ಓನ್ ಫಂಡನ್ನು ಸೊ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿಯ ಸೆಕ್ಯೂರಿಟೀಸ್ಗಳಲ್ಲಿ, ಕಂಪನಿಯ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರೈಮರಿ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಪಬ್ಲಿಕ್ಸ್ ಇರೋದ್ರಿಂದ ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ ಆಲ್ಸೋ ಕ್ಯಾನ್ ಕನ್ವರ್ಟ್ ಆಸ್ ಅ ಇನ್ವೆಸ್ಟರ್ಸ್. ಇದು ಪ್ರೈಮರಿ ಮಾರ್ಕೆಟ್. ಅವರು ಕೂಡ ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ ಕೂಡ ಅವರ ಒಂದು ಸೇವಿಂಗ್ಸನ್ನು ಇಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ ಆಗಲಿಕ್ಕೆ, ಫಂಡ್ ಓನರ್ ಆಗಲಿಕ್ಕೆ ಅವಕಾಶ ಇದೆ. ಆ್ಯಂಡ್ ಫೋರ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ, even so we can be concentrated relating to the participant of the small savings group of people. ಇಲ್ಲಿ ಸ್ಮಾಲ್ ಸೇವಿಂಗ್ಸ್ ಗ್ರೂಪ್ ಆಫ್ ಪೀಪಲ್ದು ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಇರುತ್ತೆ. ಈ 4 ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಅಥವಾ ಮೆರಿಟ್ಸ್ ಆಫ್ ದಿ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಆ್ಯಂಡ್ ಹಾಗಾದರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಪ್ರೈಮರಿ ಮಾರ್ಕೆಟ್ ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ಸ್ ಕೂಡ ಹೊಂದಿರಬೇಕಲ್ವಾ? ಡಿಸ್ಅಡ್ವಾಂಟೇಜಸ್, ಡಿಮೆರಿಟ್ಸ್ ಅಂದರೆ ಯಾವ್ಯಾವ ಇದ್ದಾವೆ? ಲೆಟ್ ಅಸ್ ಕಮ್ ಟು ದಟ್. ಯಾವಿದ್ದಾವೆ ಅಂತ ನೋಡೋಣ. ಒಂದೇದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಪಾಸಿಬಿಲಿಟೀಸ್ ಆಫ್ ದಿ ಕಂಪನೀಸ್ ಅಂತ ಹೇಳಿದ್ರೆ ಟು ಎಂಗೇಜ್ there are many possibilities are there to engage their investment ಜೊತೆಗೆ ಕ್ಲೈಂಟ್ಸ್ಗಳಲ್ಲಿ ಸೊ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಇಟ್ ಈಸ್ ಅ ಡಿಲೇ ಇನ್ ಕ್ಲೈಂಟ್ಸ್. ಯಾಕೆ ಅಂತ ಹೇಳಿದ್ರೆ, ಪ್ರಾಸ್ಪೆಕ್ಟಿವ್ ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರೆ ಅಟ್ರಾಕ್ಟ್ ದಿ ಇನ್ವೆಸ್ಟರ್ಸ್ ಮಾಡುವಂಥದ್ದು ಎಲ್ಲೂ ಒಂದು ಕಡೆ ಕಡಿಮೆ ಆಗಿರುತ್ತೆ. ದೇ ಕೆನಾಟ್ ಈಸಿಲಿ ಅಟ್ರಾಕ್ಟ್ ದ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸುತ್ತೆ. ಹಾಗಾದರೆ ಇಲ್ಲಿ ಕಂಪನಿ ಎನ್ನುವಂಥದ್ದು ಎಕ್ಸಾಗರೇಟೆಡನ್ನು ಮಾಡಲ್ಲ. ಕ್ಲೈಂಟ್ಸಲ್ಲಿ ಎಕ್ಸಾಗರೇಟೆಡ್ ಕ್ಲೈಂಟ್ಸ್ ಎಲ್ಲಿ ಬರ್ತದೆ? ಆಗ ಇನ್ವೆಸ್ಟರ್ ಕೆನಾಟ್ ಬಿ ಅಟ್ರಾಕ್ಟೆಡ್. ಸೊ ಎಕ್ಸಾಗರೇಟೆಡ್ ಕ್ಲೈಂಟ್ಸನ್ನು ಯಾವುದೇ ಕಂಪನಿ ಮಾಡಿದರೂ ಕೂಡ ಇಲ್ಲಿ ಸಮ್ ಪಾಸಿಬಿಲಿಟೀಸ್ ಆಗ್ತದೆ. ಆಗ ಇನ್ವೆಸ್ಟರ್ಸ್ ತುಂಬ ಇರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಈ ಥರದ ನ್ಯೂಸ್ ಏನಾದರೂ ಗೊತ್ತಾಯಿತು ಅಂದರೆ they cannot be possible to do the interest to invest their own fund into the those companies securities. ಇದು ಒಂದು ಡಿಮೆರಿಟ್ಸ್ ಅಂತ ಹೇಳ್ತೀವಿ. ಎರಡನೇ ಡಿಮೆರಿಟ್ಸ್ ಏನಪ್ಪ ಅಂತ ಹೇಳಿದ್ರೆ,
ಇನ್ವೆಸ್ಟರ್ಸ್ ಏನು ಥಿಂಕ್ ಮಾಡ್ತಾರೆ ಅಂದರೆ ಇಟ್ ವಾಸ್ ಡಿಲೇ ಇನ್ ಅಲಾಟ್ಮೆಂಟ್ ಆಫ್ ಶೇರ್ಸ್. ಅಲಾಟ್ಮೆಂಟ್ ಆಫ್ ಶೇರ್ಸ್ಗಳಲ್ಲಿ ತುಂಬ ಡಿಲೇ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಸಮ್ ಆಫ್ ದಿ ಇನ್ವೆಸ್ಟರ್ಸ್ ಏನಿದ್ದಾರಲ್ಲ ದೇ ಕ್ಯಾನ್ ಹ್ಯಾವ್ ವೆರಿ ಮಚ್ ಇಂಟ್ರೆಸ್ಟೆಡ್. ಸೊ ಬಹಳಷ್ಟು ಇಂಟ್ರೆಸ್ಟ್ ಹೊಂದಿರ್ತಾರೆ, ಬಟ್ ಪ್ರಿಫರೆನ್ಷಿಯಲ್ ಶೇರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಈ ಪ್ರಿಫರೆನ್ಷಿಯಲ್ ಶೇರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ನಾಟ್ ಆ ಈಕ್ವಿಟಿ ಶೇರ್ಸ್. ಯಾಕೆಂದರೆ ನನಗೆ ಪ್ರಾಮುಖ್ಯತೆ ಕೊಡಬೇಕು ಫಸ್ಟ್ ಅನ್ನುವಂಥದ್ದು ಇನ್ವೆಸ್ಟರ್ಸ್ ಇರುತ್ತೆ. ನಾನು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ ಆಗುತ್ತೆ ಅಂದರೆ ನನಗೆ ಬರುವಂಥ ರೆಗ್ಯುಲರ್ ಡಿವಿಡೆಂಡ್ ಬರುತ್ತೆ. ಸೊ ರೆಗ್ಯುಲರ್ ಡಿವಿಡೆಂಡ್ ಬರ್ತದೆ, ನನಗೆ ಫಸ್ಟ್ ಕೊಟ್ಟ ನಂತರ ಈ ಶೇರ್ ಹೋಲ್ಡರ್ಗೆ ಹೋಗೋದು, ಈಕ್ವಿಟಿ ಶೇರ್ ಹೋಲ್ಡರ್ಗೆ ಹೋಗೋದು. ಹಾಗಾಗಿ ಈ ವರ್ಷ ಕಂಪನಿಯಲ್ಲಿ ಪ್ರಾಫಿಟ್ ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಆಯಿತು ಅಂದರೆ ಕಡಿಮೆ ಆಯಿತು, ಜಾಸ್ತಿ ಆಯಿತು ಗೊತ್ತಿಲ್ಲ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಹೇಳಿರುವಂಥ ಪರ್ಸೆಂಟೇಜಸಲ್ಲಿ ಕೊಡಲೇಬೇಕು. ಯಾಕೆಂದರೆ ಫಸ್ಟ್ ಪ್ರಿಫರೆನ್ಸ್ ಶೇರ್ಸು ಇಲ್ಲಿ ಟೈಮ್ ಫಿಕ್ಸ್ ಆಗಿರುತ್ತೆ, ಪರ್ಸೆಂಟೇಜ್ ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಅವರಿಗೆ ಆ ಪರ್ಸೆಂಟೇಜಸನ್ನು ಡಿವಿಡೆಂಡ್ ಆಗಿ ಕೊಡಲೇಬೇಕು. ಈ ವರ್ಷ ಇಲ್ಲ ಅಂತ ಹೇಳಿದ್ರೆ ಕೇಳಲ್ಲ, ಈ ವರ್ಷ ಇಲ್ಲ ಅಂತ ಹೇಳ್ತಾರೆ, ಮುಂದಿನ ವರ್ಷ ಕೊಡಿ, ಈ ವರ್ಷದ್ದು ಸೇರಿಸಿ ಮುಂದಿನ ವರ್ಷ ಕೊಡಿ. ಇದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅದೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಈ ವರ್ಷ ಇಲ್ವಾ ಇಲ್ಲ, ಮುಂದಿನ ವರ್ಷ ಬಂದಿದೆ ಅಂತ ಹೇಳ್ತಾರೆ. ದೇ ಕ್ಯಾನ್ ಎಂಜಾಯ್ ದ ಬೆನಿಫಿಟ್ ಆಫ್ ದಿ ಕಂಪನಿ. ಆದರೆ ಇಲ್ಲಿ ಇಟ್ ಇಸ್ ನಾಟ್ ಆನ್ ಕಂಪಲ್ಸರಿ ಫಾರ್ ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಬಟ್ ಇಟ್ ಈಸ್ ಕಂಪಲ್ಸರಿ ಫಾರ್ ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಹಾಗಾಗಿ ಮೆಜಾರಿಟಿ ಇನ್ವೆಸ್ಟರ್ಸ್ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ದೇರ್ ಓನ್ ಫಂಡ್ ಅಂಡರ್ ದಿ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವ್ರು ಬಹಳಷ್ಟು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಸೊ ದೀಸ್ 3 ಆರ್ ದ ಡಿಮೆರಿಟ್ಸ್ ಆಫ್ ದಿ ಪ್ರೈಮರಿ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ವಿ ಶುಡ್ ಕನ್ಸಿಡರ್ ದ ಸೆಕೆಂಡರಿ ಮಾರ್ಕೆಟ್ ಟು ಡಿಸ್ಕಸ್ ವಿತ್ ಯು. ನಾನು ಮುಂದಿನ ಕ್ಲಾಸಲ್ಲಿ ಸೆಕೆಂಡರಿ ಮಾರ್ಕೆಟನ್ನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೆಯೇ ಪ್ರೈಮರಿ ಮಾರ್ಕೆಟ್ನ ಇವೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಐ ರಿಪೀಟ್ ಫಾರ್ ಆಲ್ ರಿಕ್ವೈರ್ಡ್ ಇರುವಂಥ ಇನ್ಫಾರ್ಮೇಷನನ್ನು ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ದಿ ಪ್ರೈಮರಿ ಮಾರ್ಕೆಟ್, ಪ್ರಾಮಿಸರಿ ನೋಟ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಬಾಂಡ್, ಇದರಲ್ಲಿ ಫಿಕ್ಸ್ಡ್ ರೇಟ್ ಆ್ಯಂಡ್ ಫಿಕ್ಸ್ಡ್ ಟರ್ಮ್ ಇರುತ್ತೆ. ಕಾಮನ್ ಶೇರ್ಸ್ ಅಂದರೆ ಈಕ್ವಿಟಿ ಶೇರ್ಸ್, ಇಲ್ಲಿ ಪ್ರಿಫರೆನ್ಷಿಯಲ್ ಸ್ಟಾಕ್ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಂತ ಕರಿತೀವಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಹೂ ಆರ್ ದೋಸ್ ಹೋಲ್ಡಿಂಗ್ ಆಫ್ ದೀಸ್ ಸರ್ಟಿಫಿಕೇಟ್ ವಿಲ್ ಬಿ ರೆಕಗ್ನೈಸ್ಡ್ ಪ್ರಾಮಿಸರಿ ಶೇರ್, ಪ್ರಾಮಿಸರಿ ನೋಟ್ ಹೋಲ್ಡರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ ಹೋಲ್ಡರ್ and bond holder, common shares holders, equity share holders, preference share, preference stock, preference share holders. ಈ ಥರ ಯಾರ್ಯಾರು ಸರ್ಟಿಫಿಕೇಟ್ ಹೊಂದಿರ್ತಾರೆ ಆ ಕ್ಯಾಟಗರಿಯಲ್ಲಿ ಅವರನ್ನು ಈ ಇನ್ಸ್ಟ್ರೂಮೆಂಟ್ ಯಾರ್ಯಾರ ಹತ್ರ ಇರುತ್ತೆ ಅವರನ್ನು ಆ ಇನ್ಸ್ಟ್ರೂಮೆಂಟಿನ ಜೊತೆ ಹೋಲ್ಡರ್ಸ್ ಅಂತ ಕರಿತೀವಿ. ಪ್ರೊಸೀಜರ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಇಶ್ಯೂ ಪ್ರಾಸ್ಪೆಕ್ಟಸ್ ಫಸ್ಟ್, ಸೆಕೆಂಡ್ ಒನ್ ರಿಸೀವ್ ದ ಅಪ್ಲಿಕೇಶನ್, ಆ್ಯಂಡ್ ಥರ್ಡ್ ಒನ್ ಅಲಾಟ್ಮೆಂಟ್ ಆಫ್ ಶೇರ್ಸ್. ಅಲಾಟ್ಮೆಂಟ್ ಆಫ್ ಶೇರ್ಸ್ ಆದಮೇಲೆ ಟು ಮೇಕ್ ದ ಕಾಲ್ಸ್, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಆ್ಯಂಡ್ ಫೈನಲ್ ಕಾಲ್. ಇವಿಷ್ಟರಲ್ಲೂ ಕ್ಲಿಯರ್ ಆಗಲಿಲ್ಲ ಅಂದರೆ ಅವರ ಶೇರ್ಸ್ಗಳು ಇನ್ನೂ ಉಳಿತವೆ, ಕ್ಯಾನ್ಸಲ್ ಆಗುತ್ತೆ, ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಈ ಶೇರ್ಸ್ಗಳನ್ನು ಇಶ್ಯೂ ಮಾಡೋದು 3 ರೀತಿಯಲ್ಲಿ ಇಶ್ಯೂ ಮಾಡ್ತಾರೆ. ಸೊ ಯಾವ್ಯಾವ ರೀತಿ ಇಶ್ಯೂ ಮಾಡ್ತಾರೆ? ಮೋಡ್ ಆಫ್ ಇಶ್ಯೂ ಆಫ್ ಶೇರ್ಸ್ ಇನ್ 3 ಮೆಥಡ್ಸ್. ಒಂದೇನು ಇಶ್ಯೂ ಆಫ್ ಶೇರ್ಸ್ ಫಾರ್ ಕ್ಯಾಶ್ ಅಥವಾ ಅಟ್ ಪಾರ್. ಸೊ 10 ರೂಪಾಯಿ ಇದನ್ನು 10 ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಅಟ್ ಪಾರ್ ಕ್ಯಾಶ್ ಕೂಡ ಕೊಟ್ಟು ಕೊಂಡ್ಕೊಳ್ತಾರೆ. ಎರಡನೇದು ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್. ಡಿಸ್ಕೌಂಟ್ ಅಂದರೆ 10 ರೂಪಾಯಿ ಮುಖ ಬೆಲೆ ಇರುವಂಥ ಶೇರನ್ನು ಅಂದರೆ 10 ರುಪೀಸ್ ಫೇಸ್ ವ್ಯಾಲ್ಯೂವನ್ನು 10% ಲೆಸ್ ಮಾಡಿ ಕೊಡುವಂಥದ್ದು. ಅಂದರೆ 1 ರೂಪಾಯಿ ಕಡಿಮೆ ಮಾಡಿ 9 ರೂಪಾಯಿ ಕೊಡುವಂಥದ್ದು. 9 ರೂಪಾಯಿ ಕೊಡುವಾಗ ಶೇರ್ಸ್ ಡಿಸ್ಕೌಂಟಲ್ಲಿ ಇದೆ. ಅದೇ 10 ರೂಪಾಯಿಗೆ 11 ರೂಪಾಯಿ ಕೊಟ್ಟರೆ ಶೇರ್ಸ್ ಸೊ ಪ್ರೀಮಿಯಮಲ್ಲಿ 10% ಜಾಸ್ತಿ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಕೂಡ ನಮಗೆ ಪ್ರೈಮರಿ ಮಾರ್ಕೆಟಲ್ಲಿ ಇರುವಂಥ ಇನ್ಫಾರ್ಮೇಷನ್. ಓಕೆ ಸ್ಟೂಡೆಂಟ್ಸ್, ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸೆಕೆಂಡರಿ ಮಾರ್ಕೆಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್